ಹಾಯ್ ಹಲೋ ನಮಸ್ಕಾರ. ಎಲ್ಲ ಆರಾಮಲ್ವಾ? ಎಲ್ಲ ಚೆನ್ನಾಗಿದ್ದೀರಲ್ವಾ? ಸೊ ಇಲ್ಲಿವರೆಗೂ ಮೆನ್ಸುರೇಷನ್ ಮುಗಿಸಿದ್ವಿ ಕರೆಕ್ಟ್ ಅಲ್ವಾ? ಲಾಸ್ಟ್ ವೀಡಿಯೋವರೆಗೂ ಮೆನ್ಸುರೇಷನ್ ಮುಗಿಸಿದ್ವಿ. 3 ಡೇಸಿಂದ ಯಾವ ವೀಡಿಯೋಸು ಬಂದಿಲ್ಲ. ಯಾಕೆ ಅಂತಂದರೆ ರೀಸನ್ ಇದೆ. ನಾನು 2 ಡೇಸು ಈಚೆ ಹೋಗಿದ್ದೆ. ಅದ್ರ ಜೊತೆಗೆ ಈ ಆಲ್ಜಿಬ್ರಾ ಅನ್ನೋದು ತುಂಬ ಹ್ಯೂಜ್ ಟಾಪಿಕ್ಕು, ತುಂಬ ದೊಡ್ಡ ಟಾಪಿಕ್ಕು ಮ್ಯಾಥ್ಸಲ್ಲೇ ಅಂತ ಹೇಳ್ಬೋದು. ಸೊ ಈ ಆಲ್ಜಿಬ್ರಾದಲ್ಲಿ ಹೆಂಗೆ ಯಾವ ಥರ ಕ್ವಶನ್ಸ್ ಕೊಡ್ತಾರೆ, ಫಸ್ಟ್ ಆಫ್ ಆಲ್ ಆಲ್ಜಿಬ್ರಾ ಅಂದರೆ ಏನು? ಇವಾಗ ನಾರ್ಮಲಾಗಿ ನಮಗೆ ಬೇರೆ ಯಾವುದ್ರಲ್ಲಾಗಲಿ ಒಂದು ಐಡಿಯಾ ಇರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ಆಗಲಿ, ಟೈಮ್ ಆ್ಯಂಡ್ ವರ್ಕ್ ಆಗಲಿ, ಅಥವಾ ಪರ್ಸಂಟೇಜಸ್ ಆಗಲಿ, ಫ್ರ್ಯಾಕ್ಷನ್ಸ್ ಆಗಲಿ, ಇದ್ರದ್ದೆಲ್ಲ ಒಂದು ಐಡಿಯಾ ಇರುತ್ತೆ. ಆ ಕೇಸಲ್ಲಿ ಈವನ್ ಜಾಮಿಟ್ರಿ ಕೂಡ ಒಂದು ಐಡಿಯಾ ಇರುತ್ತೆ. ಅಂದರೆ ಜಾಮಿಟ್ರಿ ಅಂದರೆ ಇದು, ಇದರಲ್ಲಿ ಈ ಥರ ಇರ್ತವೆ, ಇದರಲ್ಲಿ ಆ್ಯಂಗಲ್ಸ್ ಇರ್ತವೆ, ಲೈನ್ಸ್ ಇರ್ತವೆ, ಡಿಗ್ರೀಸ್ ಇರ್ತವೆ, ಸೊ ಈ ಥರ ಅಂತ ಗೊತ್ತಿರುತ್ತೆ. ಬಟ್ ಆಲ್ಜಿಬ್ರಾ ಅಂದರೆ ಎಷ್ಟು ಜನಕ್ಕೆ ಆಲ್ಜಿಬ್ರಾ ಅಂದರೆ ಏನು, ಆಲ್ಜಿಬ್ರಾದಲ್ಲಿ ಏನು ಇರ್ತಾವಂತಲೇ ಗೊತ್ತಿರೋಲ್ಲ. ಸೊ ನಾನು ತುಂಬ ಎಲ್ಲೆಲ್ಲ ನೋಡಿದೆ, ಎಲ್ಲೂ ವೀಡಿಯೋಸ್ ಸಿಗಲಿಲ್ಲ ಕರೆಕ್ಟಾಗಿ. SSC CGLಗೆ ಇದ್ದಾವೆ, ಹಿಂದಿಲಿ ಇದ್ದಾವೆ ಬೇಜಾನು. ನಮ್ಗೆ ಹಿಂದಿ ಅಷ್ಟೊಂದು ಅರ್ಥ ಆಗೋಲ್ಲ. ಅರ್ಥ ಆದರೂ ಕೂಡ ಅವ್ರು ಡೈರೆಕ್ಟಾಗಿ ಕ್ವಶನ್ಸ್ ಸಾಲ್ವ್ ಮಾಡ್ತಾಯಿದ್ದಾರೆ ಬಿಟ್ಟರೆ ಎಲ್ಲೂ ಏನು ಅದು ಬೇಸಿಕ್ಸ್ ಏನು, ಅದು ಹೆಂಗೆ, ಎಲ್ಲಿಂದ ಬಂತು, ಅವೆಲ್ಲ ಏನೂ ಹೇಳ್ತಿಲ್ಲ. ಡೈರೆಕ್ಟಾಗಿ ಕ್ವಶನ್ಸ್ ತೊಗೊತಾರೆ, ಸಾಲ್ವ್ ಮಾಡ್ತಾಯಿರ್ತಾರೆ. ಇನ್ನು ಕನ್ನಡದಲ್ಲಂತೂ ಯಾರೂ ಮಾಡ್ತಾನೆ ಇಲ್ಲ. ಆ್ಯಂಡ್ SSCದು ಆಲ್ಜಿಬ್ರಾ ಬರೀ SSCಲಿ ಮಾತ್ರ ಬರುತ್ತೆ. ನಮಗಿನ್ನು RPF ಅಲ್ಲಾಗಲಿ, RRBಲಾಗಲಿ, ಬ್ಯಾಂಕ್ ಎಕ್ಸಾಮ್ಸಲ್ಲಿ ಬರೋಲ್ಲ. ಸೊ ಅದರಿಂದ ಇದನ್ನು ಜಾಸ್ತಿ ಯಾರೂ ಫೋಕಸ್ ಮಾಡಲ್ಲ. ಬಟ್ ನಾವು SSC ಬರೀತಿರೋರು ನಮಗೆ ಬರುತ್ತೆ ಅಲ್ವಾ, ಎಕ್ಸಾಮ್ಸಲ್ಲಿ ನಮಗೆ ಆಲ್ಜಿಬ್ರಾಯಿಂದ ಕೂಡ ಕ್ವಶನ್ಸ್ ಬರುತ್ತೆ. ಮೇಯ್ನಾಗಿ ಟೈರ್ 1ನಲ್ಲಿ ಜಾಸ್ತಿ ಬರುತ್ತೆ, 3 ಕ್ವಶನ್ಸು, 2 to 3 ಕ್ವಶನ್ಸ್ ಬರುತ್ತೆ. ಆ್ಯಂಡ್ ಮೇನ್ಸಲ್ಲಿ ಕೂಡ 2 to 3 ಕ್ವಶನ್ಸ್ ಖಂಡಿತ ಇದ್ದೇ ಇರುತ್ತೆ. ಸೊ ನಾವು ಯಾವುದೇ ಕಾರಣಕ್ಕೂ ಇದನ್ನು ಮಿಸ್ ಮಾಡಬಾರ್ದು, ಕರೆಕ್ಟ್ ಅಲ್ವಾ? ಸೊ ಆ ಒಂದು ಉದ್ದೇಶದಿಂದ ತುಂಬ ಟೈಮ್ ತೊಗೊಂಡೆ, ಹಲವಾರು 10th ಬುಕ್ಸಿಂದ ಹಿಡಿದು ನನ್ನ ಹತ್ರ ಇರೋ ಬುಕ್ಸ್ ಎಲ್ಲ ರೆಫರ್ ಮಾಡಿದೆ, ಏನು ಹೆಂಗೆ ಮಾಡಬೇಕು ಅಂತ. ಸೊ ಕೆಲವೊಂದು ಬೇಸಿಕ್ಸ್ ಅರ್ಥ ಮಾಡಿಕೊಂಡೆ, ಕೆಲವೊಂದು ವೀಡಿಯೋಸ್ ನೋಡಿದೆ, ಎಲ್ಲ ಓವರಾಲ್ ಮಿಕ್ಸರ್ ಮಾಡಿಕೊಂಡು ಈಗ ನನಗೇನು ಅರ್ಥ ಆಯಿತು ಅದನ್ನು ನಿಮ್ಮ ಜೊತೆ ಹೇಳ್ತಾ ಇದ್ದೀನಿ. ನಿಮಗೆ ಕ್ಲೀನಾಗಿ ಅರ್ಥ ಆಗಂಗೆ ಹೇಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಸ್ವಲ್ಪ ಟೈಮ್ ಹಿಡಿತು ಅಷ್ಟೇ, ಅದು ಬಿಟ್ಟರೆ ಇನ್ನೇನಿಲ್ಲ. ಸೊ ಇವತ್ತಿಂದ ಆಲ್ಜಿಬ್ರಾ ಬಗ್ಗೆ ತಿಳ್ಕೊಳ್ಳೋಣ. ಸೊ ಆಲ್ಜಿಬ್ರಾ ಅಂದರೆ ಏನು? ಸೊ ಫಸ್ಟ್ ಆಫ್ ಆಲ್ ಆಲ್ಜಿಬ್ರಾ ಮೀನಿಂಗ್ ಏನು ಅಂತಂದರೆ ದ ಬ್ರಾಂಚ್ ಆಫ್ ಮ್ಯಾಥಮೆಟಿಕ್ಸ್ ಡೀಲಿಂಗ್ ವಿತ್ ವೇರಿಯೇಬಲ್ಸ್ ಆ್ಯಂಡ್ ಕಾನ್ಸ್ಟೆಂಟ್ಸ್ ಅಲಾಂಗ್ ವಿತ್ ಮ್ಯಾಥಮೆಟಿಕಲ್ ಆಪ್ರೇಷನ್ಸ್ ಈಸ್ ಕಾಲ್ಡ್ ಆಲ್ಜಿಬ್ರಾ. ಅಂದರೆ ಆಲ್ಜಿಬ್ರಾ ಅನ್ನೋದು ಮ್ಯಾಥಮೆಟಿಕ್ಸಲ್ಲಿ ಒಂದು ಬ್ರ್ಯಾಂಚು, ಒಂದು ಭಾಗ, ಓಕೆನಾ? ಡೀಲಿಂಗ್ ವಿತ್ ವೇರಿಯೇಬಲ್ಸ್ ಆ್ಯಂಡ್ ಕಾನ್ಸ್ಟೆಂಟ್ಸ್. ಸೊ ಏನದು ಡೀಲಿಂಗ್ ವಿತ್ ವೇರಿಯೇಬಲ್ಸ್ ಆ್ಯಂಡ್ ಕಾನ್ಸ್ಟೆಂಟ್ಸು ಮತ್ತು ವೇರಿಯೇಬಲ್ಸ್ನ ಹೊಂದಿರುವಂತಹ ಮ್ಯಾಥ್ಸಲ್ಲಿ ಒಂದು ಭಾಗ. ಅಂದರೆ ಕಾನ್ಸ್ಟೆಂಟ್ಸು ಮತ್ತು ವೇರಿಯೇಬಲ್ಸಲ್ಲಿ ಆಗುವಂಥ ಮ್ಯಾಥಮೆಟಿಕಲ್ ಆಪ್ರೇಷನ್ಸ್ ಅಂದರೆ ಏನು? ಆ್ಯಡು, ಸಬ್ಟ್ರಾಕ್ಷನು, ಡಿವಿಷನು, ಮಲ್ಟಿಪ್ಲಿಕೇಶನ್, ಅದು. ಸೊ ಅದ್ರ ಜೊತೆ ಈ ಮ್ಯಾಥಮೆಟಿಕಲ್ ಆಪ್ರೇಷನ್ಸ್ ಆಗುವಂಥ ಒಂದು ಪ್ರೋಸೆಸ್ಸು, ಓಕೆನಾ? ಅದನ್ನು ನಾವು ಆಲ್ಜಿಬ್ರಾ ಅಂತ ಕರಿತೀವಿ. ಓಕೆ, ಬಟ್ ಈ ವೇರಿಯೇಬಲ್ಸ್ ಕಾನ್ಸ್ಟೆಂಟ್ಸ್ ಅಂದರೆ ಏನು ಅಂತ ನಾವು ತಿಳ್ಕೊಬೇಕು, ಕರೆಕ್ಟ್ ಅಲ್ವಾ? ಅಂದರೆ ಈಗ ಆಲ್ಜಿಬ್ರಾದಲ್ಲಿ ಏನು ಬರ್ತವೆ, ವೇರಿಯೇಬಲ್ಸ್ ಕಾನ್ಸ್ಟೆಂಟ್ಸ್ ಅಂತ ಬರ್ತವೆ, ಕರೆಕ್ಟ್ ಅಲ್ವಾ? ಇಲ್ಲಿವರೆಗೂ ಹಿಂಗೆ ಅರ್ಥ ಆಯಿತು ನಿಮಗೆ, ಕರೆಕ್ಟ್ ಅಲ್ವಾ? ಬ್ರ್ಯಾಂಚ್ ಆಫ್ ಮ್ಯಾಥಮೆಟಿಕ್ಸ್ ಡೀಲಿಂಗ್ ವಿತ್ ವೇರಿಯೇಬಲ್ಸ್ ಆ್ಯಂಡ್ ಕಾನ್ಸ್ಟೆಂಟ್ಸು ಮತ್ತು ವೇರಿಯೇಬಲ್ಸ್ನು ಹೊಂದಿರುವಂತಹ ಒಂದು ಭಾಗ, ಮ್ಯಾಥ್ಸಲ್ಲಿ ಒಂದು ಭಾಗ. ಕಾನ್ಸ್ಟೆಂಟ್ ಮತ್ತು ವೇರಿಯೇಬಲ್ಸಿಂದ ಆಗುವಂಥ ಮ್ಯಾಥಮೆಟಿಕಲ್ ಆಪ್ರೇಷನ್ಸ್ನ ನಾವು ಆಲ್ಜಿಬ್ರಾ ಅಂತ ಕರಿತೀವಿ. ಇಲ್ಲಿಗೆ ಅರ್ಥ ಆಯಿತು ನಿಮಗೆ. ಇವಾಗ ಈ ವೇರಿಯೇಬಲ್ಸ್ ಅಂದರೆ ಏನು, ಕಾನ್ಸ್ಟೆಂಟ್ಸ್ ಅಂದರೆ ಏನು ಫಸ್ಟ್ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಈ ಆಲ್ಜಿಬ್ರಾದಲ್ಲಿ ಏನೇನು ಬರುತ್ತೆ, SSC CGL ಎಕ್ಸಾಮ್ಸಲ್ಲಿ ಏನೇನು ಬರುತ್ತೆ, ನಾವು ಏನೇನು ತಿಳ್ಕೊಬೇಕು ಒಂದ್ಸಲ ಫಸ್ಟು ನಾನು ಇಲ್ಲಿ ಬರೆದು ಬಿಡ್ತೀನಿ, ನಿಮ್ಗೆ ಒಂದು ಐಡಿಯಾ ಇರುತ್ತೆ, ಸರಿನಾ? ಸೊ ಫಸ್ಟ್ ಆಲ್ಜಿಬ್ರಾ ಅರ್ಥ ಮಾಡ್ಕೊಬೇಕು ಅಂತ ಅಂದರೆ ಫಸ್ಟ್ ಆಫ್ ಆಲ್ ಆಲ್ಜಿಬ್ರಾದಲ್ಲಿ ಏನೇನು ಬರುತ್ತೆ ನೋಡೋಣ. ಸೊ ನಾವು ಫಸ್ಟು ಅಂದರೆ ಈ ಒಂದು ಆಲ್ಜಿಬ್ರಾ ಸೀರೀಸಲ್ಲಿ ಏನೇನು ಮಾಡ್ತೀವಿ ಅಂತ ಅಂದರೆ ಫಸ್ಟ್ ಒನ್ನು ಬೇಸಿಕ್ಸ್ ತಿಳ್ಕೊತೀವಿ ಫುಲ್ಲು ಕ್ಲೀನಾಗಿ. ಯಾರು ಹೇಳ್ಕೊಂಡು ಕೊಟ್ಟಿಲ್ಲ, ಕನ್ನಡದಲ್ಲಂತೂ ಯಾರು ಹೇಳ್ಕೊಂಡು ಕೊಟ್ಟಿಲ್ಲ, ಡನ್, ಓಕೆನಾ? ಬೇಸಿಕ್ಸ್ ತಿಳ್ಕೊಳ್ಳೋಣ. ಆಲ್ಜಿಬ್ರಾಯಿಂದ ಹಿಡಿದು ಅದರಲ್ಲಿ ಏನೇನು ಬರುತ್ತೆ, ವೇರಿಯೇಬಲ್ಸ್ ಅಂದರೆ ಏನು, ಕಾನ್ಸ್ಟೆಂಟ್ಸ್ ಅಂದರೆ ಏನು, ಇನ್ನೂ ಹಲವಾರು ಟರ್ಮ್ಸ್ ಬರುತ್ತೆ, ಅದೆಲ್ಲ ಏನು, ಅದ್ರದ್ದು ಮೀನಿಂಗ್ ಏನು ಅಂತ ತಿಳ್ಕೊಳ್ಳೋಣ. ನೆಕ್ಸ್ಟು ತಿಳ್ಕೊಂಡ ಪಾಲಿನಾಮಿಯಲ್ಸ್ ಅಂತ ಬರುತ್ತೆ, ಓಕೆನಾ? ಪಾಲಿನಾಮಿಯಲ್ಸ್ ಅಂತ ಬರುತ್ತೆ. ಸೊ ಪಾಲಿನಾಮಿಯಲ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಅದಾದಮೇಲೆ ಮೂರನೇದು ಲೀನಿಯರ್ ಈಕ್ವೇಷನ್ ಇನ್ ಒನ್ ವೇರಿಯೇಬಲ್. ಅದಾದಮೇಲೆ ಫೋರ್ತ್ ಒನ್ನು ಲೀನಿಯರ್ ಈಕ್ವೇಷನ್ ಇನ್ 2 ವೇರಿಯೇಬಲ್ಸ್. ಅದಾದಮೇಲೆ ಕ್ವಾಡ್ರಾಟಿಕ್ ಈಕ್ವೇಷನ್. ಅದಾದಮೇಲೆ ಐಡೆಂಟಿಟೀಸ್. ಸೊ ಇಷ್ಟು ತಿಳ್ಕೊಂಡ ನಮಗೆ ನೋಡಿ
ಈ ಪಾಲಿನಾಮಿಯಲ್ಸ್ ಇಷ್ಟರಲ್ಲಿ ಒಂದು ಕ್ವಶನ್ ಬರುತ್ತೆ. ಐಡೆಂಟಿಟೀಸಲ್ಲಿ 100% ಒಂದು ಕ್ವಶನ್ ಬರುತ್ತೆ, ಯಾವುದು ಟೈರ್ 1ಅಲ್ಲಿ, ಸರಿನಾ. ಮ್ಯಾಕ್ಸಿಮಮ್ 2 ಕ್ವಶನ್ಸ್ ಕೇಳ್ತಾರೆ. ಸೊ 2 ಕ್ವಶನ್ಸು, 1 ಕ್ವಶನ್ ಬಂದು ನಿಮಗೆ ಈ ಲೀನಿಯರ್ ಈಕ್ವೇಷನ್ ಇನ್ 1 ವೇರಿಯಬಲ್ ಅಥವಾ 2 ವೇರಿಯಬಲ್ಲಿ ಅಥವಾ ಕ್ವಾಡ್ರಾಟಿಕ್ ಈಕ್ವೇಷನಲ್ಲಿ 1 ಕ್ವಶನ್ ಕೊಡ್ತಾರೆ. ಐಡೆಂಟಿಟೀಸಲ್ಲಿ ಇನ್ನೊಂದು ಕ್ವಶನ್ ಕೊಡ್ತಾರೆ. ಐಡೆಂಟಿಟೀಸ್ ಅಂದರೆ ಫಾರ್ಮುಲಾಸ್, ನಾವು ಗೊತ್ತಲ್ವ, A+B² ಆ ಥರ ಹಲವಾರು ಫಾರ್ಮುಲಾಸ್ ಇರುತ್ತೆ, ಅದಕ್ಕೆ ರಿಲೇಟೆಡ್ ಕ್ವಶನ್ಸ್ ಕೊಡ್ತಾರೆ. ಇದು ನಮಗೆ ತುಂಬ ಸ್ವಲ್ಪ ಲಾಂಗ್ ವೀಡಿಯೋಸ್ ಇರುತ್ತೆ, ಜೊತೆಗೆ ಜಾಸ್ತಿ ವೀಡಿಯೋಸ್ ಕೂಡ ಇರುತ್ತೆ. ನಾನು ಆಲ್ರೆಡಿ ಮುಂಚೆನೇ ಹೇಳಿದ್ದೀನಿ, ಪ್ಯೂರ್ ಮ್ಯಾಥ್ಸ್ ಮಾಡ್ತಿರೋದ್ರಿಂದ ನಾವು ಸ್ವಲ್ಪ ಲೆಂತಿ ವೀಡಿಯೋಸ್ ಇರುತ್ತೆ, ಜೊತೆಗೆ ವಿಡಿಯೋ ನಂಬರ್ ಕೂಡ ಜಾಸ್ತಿ ಇರುತ್ತೆ ಅಂತ, ಕರೆಕ್ಟ್ ಅಲ್ವಾ. ಸೊ ಇಲ್ಲಿವರೆಗೂ ಫಸ್ಟ್ ನಾವು ಕ್ವಾಡ್ರಾಟಿಕ್ ಈಕ್ವೇಷನ್ವರೆಗೂ ತಿಳ್ಕೊಳ್ಳೋಣ. ಅದಾದಮೇಲೆ ಐಡೆಂಟಿಟೀಸ್ಗೆ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡೋಣ, ಯಾಕಂದರೆ ಇಲ್ಲಿ 100% ಕ್ವಶನ್ ಇಲ್ಲಿಂದ ಒಂದು ಕ್ವಶನ್ ಖಂಡಿತ ಬರುತ್ತೆ. ಸೊ ನಮಗೆ ಇರಲ್ಲಿ ಜಸ್ಟ್ ಏನಿಲ್ಲ, ಆಲ್ಜಿಬ್ರಾದಲ್ಲಿ ತುಂಬ ಕಷ್ಟಪಡ್ತಾರೆ, ಅದೆಲ್ಲ ಆಲ್ಜಿಬ್ರಾದಲ್ಲಿ ಅಷ್ಟೊಂದು ಕಷ್ಟಪಡೋದೇನಿಲ್ಲ. ಜಸ್ಟ್ ಮೆನ್ಸುರೇಷನ್ ಎಲ್ಲ ಏನು ಮಾಡಿದ್ವಿ, ಫಾರ್ಮುಲಾಸ್ ಗೊತ್ತಿತ್ತು, ಜಸ್ಟ್ ಸಬ್ಸ್ಟ್ಯೂಟ್ ಮಾಡಿದ್ವಿ. ಸೇಮ್ ಅದೇ ಕೆಲಸ ಇಲ್ಲೂ ಮಾಡ್ತೀವಿ ಅಷ್ಟೇ. ಈ ಆಲ್ಜಿಬ್ರಾ ಅನ್ನೋದು ನಮಗೆ ಎಲ್ಲ, ಇವಾಗ ನಮಗೆ ಬರೀ ಈ ಆಲ್ಜಿಬ್ರಾ ಅಂತಲೇ ಅಲ್ಲ, ನೀವು ಯಾವುದೇ ತೊಗೊಂಡ್ರು, ಸಿಂಪಲ್ ಇಂಟ್ರೆಸ್ಟು, ಕಾಂಪೌಂಡ್ ಇಂಟ್ರೆಸ್ಟು, ಅದಾದಮೇಲೆ ಫಾರ್ಮುಲಾಸ್ ಎಲ್ಲೆಲ್ಲಿ ಬಂತು ಅಲ್ಲೆಲ್ಲನೂ ನಾವು ಆಲ್ಜಿಬ್ರಾನೇ ಯೂಸ್ ಮಾಡಿದ್ವಿ. ಇವನ್ ನಿಮ್ಮ ಮೆನ್ಸುರೇಷನಲ್ಲಿ ಕೂಡ ನಾವು ಆ ಫಾರ್ಮುಲಾಸ್ ಬರೋಕ್ಕೆ ಆಲ್ಜಿಬ್ರಾ ಯೂಸ್ ಮಾಡಿರ್ತೀವಿ, ಓಕೆನಾ. ಸೊ ನಿಮಗೆ ಬೇಸಿಕ್ಸ್ ಹೇಳಿದ್ಮೇಲೆ ನಿಮಗೆ ಆಲ್ಜಿಬ್ರಾ ಅಂದರೆ ಏನು ಅಂತ ಒಂದು ಐಡಿಯಾ ಬರುತ್ತೆ, ಓಕೆನಾ. ಆಲ್ಜಿಬ್ರಾಸಿಂದನೇ ನಾವು ಫಾರ್ಮುಲಾಸ್ನ ಡಿರೈವ್ ಮಾಡ್ತೀವಿ, ಓಕೆನಾ. ಸೊ ಇವಾಗ ಇಲ್ಲಿವರೆಗೂ ಏನು ಬೇಸಿಕ್ಸು ತಿಳ್ಕೊಳ್ಳೋಣ. ಪಾಲಿನಾಮಿಯಲ್ಸು, ಲೀನಿಯರ್ ಈಕ್ವೇಷನ್ ಇನ್ 1 ವೇರಿಯಬಲ್, ಲೀನಿಯರ್ ಈಕ್ವೇಷನ್ ಇನ್ 2 ವೇರಿಯಬಲ್ಸ್, ಕ್ವಾಡ್ರಾಟಿಕ್ ಈಕ್ವೇಷನ್, ಇಷ್ಟರಿಂದ ಒಂದು ಕ್ವಶನ್ ಬರುತ್ತೆ, ಐಡೆಂಟಿಟೀಸಿಂದ ಒಂದು ಕ್ವಶನ್ ಬರುತ್ತೆ. ಡನ್, ಓಕೆ. ಸೊ ಇವಾಗ ಬನ್ನಿ, ಇವಾಗ ನಾನು ಹೇಳಿದ್ನಲ್ಲ ವೇರಿಯಬಲ್ಸು, ಕಾನ್ಸ್ಟೆಂಟ್ಸ್ ಅಂತ, ಇನ್ನೂ ಡಿಫ್ರೆಂಟ್ ಟರ್ಮ್ಸ್ ಬರುತ್ತೆ, ಓಕೆನಾ. ಬೇಸಿಕ್ಸ್ ತಿಳ್ಕೊಳ್ಳೋಣ. ಸೊ ಫಸ್ಟು ಬೇಸಿಕ್ಸ್, ಸರಿನಾ. ಸೊ ಬೇಸಿಕ್ಸಲ್ಲಿ ಏನೇನು ಬರುತ್ತೆ, ಸೊ ಬೇಸಿಕ್ ಥಿಂಗ್ಸಲ್ಲಿ ಸೊ ನಮ್ಗೆ ಏನೇನು ಗೊತ್ತಾಗಬೇಕು ಅಂತಂದರೆ, ಫಸ್ಟು ವೇರಿಯಬಲ್ ಅಂದರೆ ಏನು, ವೇರಿಯಬಲ್ಸ್ ಅಂದರೆ ಏನು ತಿಳ್ಕೊಬೇಕು. ಅದಾದಮೇಲೆ ಕಾನ್ಸ್ಟೆಂಟ್ಸ್ ಅಂದರೆ ಏನು ತಿಳ್ಕೊಬೇಕು, ಓಕೆನಾ. ವೇರಿಯಬಲ್ಸು, ಕಾನ್ಸ್ಟೆಂಟ್ಸು, ಅದಾದಮೇಲೆ ನಮಗೆ ಟರ್ಮ್ ಅಂತ ಬರುತ್ತೆ. ಟರ್ಮ್ ಅಂದರೆ ಏನು, ಟರ್ಮಲ್ಲಿ ಲೈಕ್ ಟರ್ಮ್ಸ್ ಬರುತ್ತೆ, ಅದಾದಮೇಲೆ ಅನ್ಲೈಕ್ ಟರ್ಮ್ಸ್ ಬರುತ್ತೆ, ಅದಾದಮೇಲೆ ಕೋಎಫಿಷಿಯೆಂಟ್ ಅಂದರೆ ಏನು, ಅದಾದಮೇಲೆ ಡಿಗ್ರಿ ಅಂದರೆ ಏನು, ಅದಾದಮೇಲೆ ಎಕ್ಸ್ಪ್ರೆಷನ್ ಅಂದರೆ ಏನು, ಅದಾದಮೇಲೆ ಈಕ್ವೇಷನ್ ಅಂದರೆ ಏನು. ಸೊ ಇದೆಲ್ಲ ತಿಳ್ಕೊಬೇಕು. ಇದೆಲ್ಲ ತಿಳ್ಕೊಂಡ್ರೆ ನಮಗೆ ಒಂದು ಐಡಿಯಾ ಬರುತ್ತೆ ಆಲ್ಜಿಬ್ರಾ. ಸೊ ಈ ಥರ ಇರುತ್ತೆ ಆಲ್ಜಿಬ್ರಾದಲ್ಲಿ ನಮಗೆ ಆ ಕ್ವಶನ್ಸ್ ಆಗಲಿ, ಆ ಮಾಡೆಲ್ಸ್ ಆಗಲಿ, ಈ ಥರ ಇರುತ್ತೆ, ಒಂದು ಐಡಿಯಾ ಬರುತ್ತೆ, ಓಕೆನಾ. ಸೊ ಇಲ್ಲೇ ಹೇಳ್ತಿದೆ, ಡೆಫಿನಿಷನಲ್ಲಿ ಹೇಳ್ತಿದೆ ಏನು, ಬ್ರಾಂಚ್ ಆಫ್ ಮ್ಯಾಥಮೆಟಿಕ್ಸ್ ಡೀಲಿಂಗ್ ವಿತ್ ವೇರಿಯಬಲ್ಸ್ ಆ್ಯಂಡ್ ಕಾನ್ಸ್ಟೆಂಟ್ಸ್. ಕಾನ್ಸ್ಟೆಂಟ್ಸ್ ಮತ್ತು ವೇರಿಯಬಲ್ಸ್ ಹೊಂದಿರುವಂಥದ್ದು ಅಂತ. ಈಗ ಈ ವೇರಿಯಬಲ್ಸ್ ಅಂದರೆ ಏನು, ಕಾನ್ಸ್ಟೆಂಟ್ಸ್ ಅಂದರೆ ಏನು ತಿಳ್ಕೊಳ್ಳೋಣ, ಓಕೆನಾ. ಸೊ ಅದಕ್ಕೊಂದು ಎಕ್ಸಾಂಪಲ್ ತಗೊಳ್ಳೋಣ. ನಾವು ಒಂದು ಈಕ್ವೇಷನ್ ಎಕ್ಸಾಂಪಲ್ ತೊಗೊಂಡ್ರೆ ನಮಗೆ ಇದೆಲ್ಲ ಈಕ್ವೇಷನಲ್ಲೇ ಇರುತ್ತೆ, ಸರಿನಾ. ಸೊ ಫಾರ್ ಎಕ್ಸಾಂಪಲ್ ನಿಮಗೆ ಫಸ್ಟ್ ಈಕ್ವೇಷನ್ ಅಂದರೆ ಏನು ಅಂತ ಹೇಳ್ಬಿಡ್ತೀನಿ, ಓಕೆನಾ. ಈಗ 4x² + 3y + 2 = 5 ಅಂತ ಇದೆ ಅಂತ ಅಂದ್ಕೊಳ್ಳಿ, ಓಕೆನಾ. ಸೊ ಇದು ಬಂದು ಒಂದು ಈಕ್ವೇಷನ್, ಓಕೆನಾ. ಯಾಕಂದರೆ ಈ ಒಂದು ನಿಮಗೆ RHS LHS ಗೊತ್ತಲ್ವ, ಸ್ಕೂಲಲ್ಲಿ ಕಲ್ತಿದ್ವಿ, ಲೆಫ್ಟ್ ಹ್ಯಾಂಡ್ ಸೈಡ್ ಈಕ್ವಲ್ಸ್ ರೈಟ್ ಹ್ಯಾಂಡ್ ಸೈಡ್. ಸೊ ಈ ಲೆಫ್ಟ್ ಹ್ಯಾಂಡ್ ಸೈಡ್ ಈಕ್ವಲ್ಸ್ ರೈಟ್ ಹ್ಯಾಂಡ್ ಸೈಡ್ ಅನ್ನೋದು ಜಸ್ಟಿಫೈ ಮಾಡಿದ್ರೆ ಅದೊಂದು ಈಕ್ವೇಷನ್ ಆಗುತ್ತೆ. ಸೊ ಇವಾಗ 4x² + 3y + 2 ಓವರಾಲ್ ಇದನ್ನು ಈ ಎಕ್ಸು ವೈ ವ್ಯಾಲ್ಯೂಸ್ ಎಲ್ಲ ತೊಗೊಂಡು ಆ್ಯಡ್ ಮಾಡಿದಾಗ ನಮಗೆ ಆನ್ಸರ್ ಏನು ಆಗಬೇಕು, 5 ಆಗಬೇಕು. ಸೊ LHS = RHS ಆಗಬೇಕು. ಸೊ ಆ LHS = RHS ಆಗಿದ್ದರೆ ಅದನ್ನು ನಾವು ಒಂದು ಈಕ್ವೇಷನ್ ಅಂತೀವಿ. ಇದು ಈಕ್ವೇಷನ್, ಸರಿನಾ. ಇದು ಈಕ್ವೇಷನ್ ಅಂತ ಕರಿತೀವಿ. ಇದರಲ್ಲೇ 4x² + 3y + 2 ಬರೀ ಇಷ್ಟು ಮಾತ್ರ ಇದ್ದರೆ ಇದನ್ನು ನಾವು ಎಕ್ಸ್ಪ್ರೆಷನ್ ಅಂತ ಕರಿತೀವಿ, ಅಷ್ಟೇ. ವೆರಿ ಸಿಂಪಲ್. ಈಕ್ವೇಷನ್ಗೆ ಎಕ್ಸ್ಪ್ರೆಷನ್ಗೆ ಏನು ಡಿಫ್ರೆನ್ಸ್ ಅಂದರೆ, ಈಕ್ವೇಷನಲ್ಲಿ ಈಕ್ವಲ್ಸ್ ಬಂದ್ಬಿಟ್ಟು ಏನೊಂದು ವ್ಯಾಲ್ಯೂ ಕೊಟ್ಟಿರ್ತಾರೆ, ಎಕ್ಸ್ಪ್ರೆಷನಲ್ಲಿ ಏನು ವ್ಯಾಲ್ಯೂ ಕೊಟ್ಟಿರಲ್ಲ, ಬರೀ ನಮಗೆ ಈ ಒಂದು ಟರ್ಮ್ಸ್ ಮಾತ್ರ ಇರುತ್ತೆ, ಓಕೆನಾ. ಅರ್ಥ ಆಯ್ತಲ್ವಾ. ಸೊ ಇವಾಗ ಇದೇ ಎಕ್ಸಾಂಪಲಲ್ಲಿ ನಾವು ವೇರಿಯಬಲ್ ಅಂದರೆ ಏನು ತಿಳ್ಕೊಳ್ಳೋಣ, ಓಕೆನಾ. ಫಾರ್ ಎಕ್ಸಾಂಪಲ್ 4x² + 3y + 2 = 5 ಇದೆ ಅಂದರೆ ಇದೊಂದು ಈಕ್ವೇಷನ್ ಅಂತ ಗೊತ್ತಾಯಿತು. ಈಕ್ವೇಷನ್ ಎಕ್ಸ್ಪ್ರೆಷನ್ ಆಗೋಯ್ತು ನಮಗೆ ಅಲ್ವಾ. ಈಕ್ವೇಷನ್ ಅಂದರೆ ಏನು ಅಂತ ಗೊತ್ತಾಯಿತು, ಎಕ್ಸ್ಪ್ರೆಷನ್ ಅಂದರೆ ಏನು ಅಂತ ಗೊತ್ತಾಯಿತು, ಕರೆಕ್ಟ್ ಅಲ್ವಾ. ಈಗ ಮಿಕ್ಕಿದ್ದು ಯಾವುದಾದ್ರು ವೇರಿಯಬಲ್, ಕಾನ್ಸ್ಟೆಂಟು, ಟರ್ಮು, ಕೋಎಫಿಷಿಯೆಂಟು, ಡಿಗ್ರಿ, ಇಷ್ಟು ಬೇಕಲ್ವ ನಮಗೆ. ಇಷ್ಟು ಬಗ್ಗೆ ತಿಳ್ಕೊಳ್ಳೋಣ. ಸೊ ಫಸ್ಟು ವೇರಿಯಬಲ್ ಅಂದರೆ ಏನು. ಸೊ ಇಲ್ಲಿ ನಮಗೆ ನಾವು ಪರ್ಸೆಂಟೇಜಸ್ ಮಾಡಿದ್ದೀವಲ್ವ. ಸೊ ಪರ್ಸೆಂಟೇಜಸ್ಸಲ್ಲಾಗಲಿ ಅಥವಾ ಈ ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್ ಮಾಡಿದ್ದೀವಲ್ಲ,
ಅದರಲ್ಲಿ ನಾವು ಪ್ರಿನ್ಸಿಪಲ್ ಅಮೌಂಟ್ ಗೊತ್ತಿಲ್ಲ ಅಂತಂದರೆ ನಾವು 100 ಅಂತ ನಾರ್ಮಲಾಗಿ ತೊಗೊತಿದ್ವಿ. ಬಟ್ 100 ಬದಲು ನಾರ್ಮಲಾಗಿ ಏನು ಸ್ಕೂಲಲ್ಲಿ ಏನು ತೊಗೊತಿದ್ರು, ಲೆಟ್ ದಿಸ್ ನಂಬರ್ ಬಿ ಎಕ್ಸ್ ಅಂತ ತೊಗೊತಿದ್ರು, ಕರೆಕ್ಟ್ ಅಲ್ವಾ? ಸೊ ಆ ಎಕ್ಸ್ ಅನ್ನೋದೇ ಇಲ್ಲಿ ವೇರಿಯೇಬಲ್ಸ್. ಆ ಎಕ್ಸು, ವೈ, ಝೆಡ್ಡು ಅಂದರೆ ಫಾರ್ ಎಕ್ಸಾಂಪಲ್ ಎಕ್ಸು, ವೈ, ಝೆಡ್ ಇವೆಲ್ಲ ವೇರಿಯೇಬಲ್ಸ್ ಆಗುತ್ತೆ, ಓಕೆನಾ? ಅಥವಾ ಎ, ಬಿ, ಸಿ, ಅಥವಾ ಎಮ್ಮು, ಎನ್ನು, ಓಕೆನಾ? ಅಥವಾ ಪಿ, ಕ್ಯೂ, ಆರ್ ಇವೆಲ್ಲ ವೇರಿಯೇಬಲ್ಸ್ ಆಗುತ್ತೆ. ಸೊ ಇದರಲ್ಲಿ ಯಾವುದು ಹೇಳಿ ನೀವೇ ವೇರಿಯೇಬಲ್ಸು? ಎಕ್ಸು ಮತ್ತು ವೈ, ಓಕೆ? ಇನ್ ಕೇಸ್ ಸಪೋಸ್ ಫಾರ್ ಎಕ್ಸಾಂಪಲ್ ಎ ಎಕ್ಸ್ ಪ್ಲಸ್ ಬಿ ವೈ ಕೊಟ್ಟಿದ್ರು, ಅಂಥ ಟೈಮಲ್ಲಿ ವೇರಿಯೇಬಲ್ಸ್ ಏನಾಗುತ್ತೆ ಅಂತಂದರೆ ಎಕ್ಸು ಮತ್ತು ವೈ ಆಗುತ್ತೆ. ಯಾಕಂದರೆ ನಾವು ಫಸ್ಟು ಪ್ರಿಫರೆನ್ಸು ಆಲ್ಫಾಬೆಟ್ಸಲ್ಲಿ ಲಾಸ್ಟಿಂದ ಕೊಟ್ಕೊಂಬರ್ಬೇಕು ಇದರಲ್ಲಿ, ಸರಿನಾ? ಲಾಸ್ಟಲ್ಲಿ ಬರೋದು ಯಾವುದು? ಎಕ್ಸು ವೈ ಝೆಡ್ಡು ಅಲ್ವಾ? ಆಲ್ಫಾಬೆಟ್ಸಲ್ಲಿ ಲಾಸ್ಟಲ್ಲಿ ಬರೋದು ಯಾವುದು? ಎಕ್ಸು ವೈ ಝೆಡ್ಡು. ಸೊ ಫಸ್ಟ್ ನಾವು ವೇರಿಯೇಬಲ್ ಅಂತ ಅಂದಾಗ ಫಸ್ಟ್ ಪ್ರಿಫರೆನ್ಸ್ ನಾವು ದೊಡ್ಡ ನಂಬರ್, ದೊಡ್ಡ ಆಲ್ಫಾಬೆಟ್ ಯಾವುದು, ಲಾಸ್ಟ್ ದೊಡ್ಡದು ಯಾವುದು? ಎಕ್ಸು ವೈ ಝೆಡ್, ಅದಕ್ಕೆ ಪ್ರಿಫರೆನ್ಸ್ ಕೊಡಬೇಕು, ಓಕೆನಾ? ಸೊ ವೇರಿಯೇಬಲ್ಸ್ ಅಂದರೆ ಏನು? ಎಕ್ಸು ವೈ ಝೆಡ್, ಒಂದು ಈಕ್ವೇಷನಲ್ಲಿ ಎಕ್ಸು ವೈ ಝೆಡ್ ಅಥವಾ ಎ ಬಿ ಸಿ ಅಥವಾ ಎಮ್ ಎನ್ ಅಥವಾ ಪಿ ಕ್ಯೂ ಆರ್ ಇರುತ್ತಲ್ಲ, ಅದನ್ನು ನಾವು ವೇರಿಯೇಬಲ್ಸ್ ಅಂತ ಹೇಳ್ತೀವಿ. ಅಂದರೆ ಅದ್ರದ್ದು ವ್ಯಾಲ್ಯೂ ನಮಗೆ ಸ್ಟಾರ್ಟಿಂಗಲ್ಲಿ ಗೊತ್ತಿರಲ್ಲ. ಸೊ ಇಲ್ಲಿ ನಮಗೆ ವ್ಯಾಲ್ಯೂ ಗೊತ್ತಿಲ್ಲ ಎಕ್ಸದು, ಇಲ್ಲಿ ನಮಗೆ ವ್ಯಾಲ್ಯೂ ಗೊತ್ತಿಲ್ಲ ವೈ, ಕರೆಕ್ಟ್ ಅಲ್ವಾ? ಸಿಂಪಲ್ ಇಂಟ್ರೆಸ್ಟ್ಗೆ ಹೋಗಿ ಲೆಟ್ ದ ವ್ಯಾಲ್ಯೂ ಬಿ ಎಕ್ಸ್ ಅಂತ ತೊಗೊತಿದ್ವಲ್ಲ ಪ್ರಿನ್ಸಿಪಲ್ ಅಮೌಂಟ್ಗೆ. ಸೊ ಆ ಪ್ರಿನ್ಸಿಪಲ್ ಅಮೌಂಟ್ ನಮಗೆ ಗೊತ್ತಿಲ್ಲ ಅಂದರೆ ಇನಿಷಿಯಲಲ್ಲಿ ನಮಗೆ ಆ ನಂಬರ್ ವ್ಯಾಲ್ಯೂ ಏನಂತ ಗೊತ್ತಿರಲ್ವೋ ಅದನ್ನು ನಾವು ವೇರಿಯೇಬಲ್ ಅಂತ ಅಂದ್ಕೊತೀವಿ. ಡನ್, ಮುಗೀತಲ್ವಾ? ನೆಕ್ಸ್ಟ್ ಸೆಕೆಂಡ್ ಒನ್ ಏನು? ಕಾನ್ಸ್ಟೆಂಟ್ ಅಂದರೆ ಏನು? ಸೊ ಇವಾಗ ಕಾನ್ಸ್ಟೆಂಟ್ ಅಂದರೆ ಏನು? ಕಾನ್ಸ್ಟೆಂಟ್ ಅಂದರೆ ಒಂದು ಈಕ್ವೇಷನಲ್ಲಿ ಸಿಂಗಲ್ ನಂಬರ್ ಇರುತ್ತಲ್ಲ, ನಂಬರು ಇಲ್ಲಿ ಸಿಂಗಲ್ ನಂಬರ್ ಯಾವುದಿದೆ ಅದು ಬರೀ ನಂಬರ್ ಮಾತ್ರ ಇರಬೇಕು, ಇನ್ನೇನು ಇರಬಾರ್ದು. ಅದು ಯಾವುದು? 2. ಸೊ ಇಲ್ಲೇನಾಗುತ್ತೆ? 2 ಅನ್ನೋದು ಕಾನ್ಸ್ಟೆಂಟ್ ಆಗುತ್ತೆ. ಅಂದರೆ ಇಲ್ಲಿ 2 ಅಂತಲೇ ಅಲ್ಲ, ಇದು ರ್ಯಾಷನಲ್ ನಂಬರ್ ಆಗಿರ್ಬೋದು, ಇರ್ರ್ಯಾಷನಲ್ ನಂಬರ್ ಆಗಿರ್ಬೋದು, ಓಕೆನಾ? ಅದಾದಮೇಲೆ ಇಂಟೀಜರ್ಸ್ ಆಗಿರ್ಬೋದು, ಏನಾರು ಆಗಿರ್ಬೋದು. ಫಾರ್ ಎಕ್ಸಾಂಪಲ್ 2 ಆಗಿರ್ಬೋದು, -5 ಆಗಿರ್ಬೋದು, ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು, ಅಥವಾ ಫ್ರ್ಯಾಕ್ಷನ್ ಕೂಡ ಆಗಿರ್ಬೋದು, 1/2 ಆಗಿರ್ಬೋದು, ಅಥವಾ -3/2 ಆಗಿರ್ಬೋದು, ಅಥವಾ √2 ಆಗಿರ್ಬೋದು, ಅಥವಾ ಪೈ ಆಗಿರ್ಬೋದು, ಓಕೆನಾ? ಪೈ ಅಂದರೆ 22/7 ಅಲ್ವಾ? ಸೊ ಈ ಕಾನ್ಸ್ಟೆಂಟ್ ಅನ್ನೋದು ಸಿಂಗಲ್ ನಂಬರ್, ಓಕೆನಾ? ಸಿಂಗಲ್ ನಂಬರ್ ಯಾವುದಿರುತ್ತೋ ಅದನ್ನೇ ಕಾನ್ಸ್ಟೆಂಟ್ ಅಂತ ಕರಿತೀವಿ. ಅಥವಾ ನಿಮ್ಗೆ ಇನ್ನೂ ಕ್ಲೀನಾಗಿ ಅರ್ಥ ಆಗಬೇಕು ಅಂತಂದರೆ ಎ ನಂಬರ್ ವಿತೌಟ್ ಎನಿ ವೇರಿಯೇಬಲ್, ಅದಕ್ಕೆ ಯಾವುದು ವೇರಿಯೇಬಲ್ ಇರಬಾರ್ದು. ಸೊ ಇಲ್ಲಿ 4ಗೆ ನಮಗೆ ಎಕ್ಸ್ ಅನ್ನೋದು ವೇರಿಯೇಬಲ್ ಇದೆ, ಇವೆರಡು ಒಟ್ಟಿಗೆ ಇದ್ದಾವೆ. ಸೊ ಇದು ನಮಗೆ ಕಾನ್ಸ್ಟೆಂಟ್ ಆಗಲ್ಲ. ಕಾನ್ಸ್ಟೆಂಟ್ ಅನ್ನೋದು ಸಿಂಗಲ್ ಡಿಜಿಟ್ ನಂಬರ್, ಸಿಂಗಲ್ ಅಥವಾ 2 ಡಿಜಿಟ್ 3 ಡಿಜಿಟ್ ಎನಿ ನಂಬರ್ ಆಗಿರ್ಬೋದು, ಆದರೆ ಬರೀ ನಂಬರ್ ಮಾತ್ರ ಇರಬೇಕು, ಇನ್ನೇನು ಇರಬಾರ್ದು. ಅದನ್ನು ನಾವು ಕಾನ್ಸ್ಟೆಂಟ್ ಅಂತ ಕರಿತೀವಿ. ಕಾನ್ಸ್ಟೆಂಟ್ ಆಗಿರುತ್ತೆ, ಅದು ಏನು ಅದ್ರದ್ದು ವ್ಯಾಲ್ಯೂಗಾಗಲಿ ಏನಾಗಲಿ ಚೇಂಜ್ ಆಗಲ್ಲ, ಕಾನ್ಸ್ಟೆಂಟ್ ಆಗಿರುತ್ತೆ, ಕರೆಕ್ಟ್ ಅಲ್ವಾ? ಅದಕ್ಕೋಸ್ಕರ ಅದನ್ನು ಕಾನ್ಸ್ಟೆಂಟ್ ಹಂಗೆ ಇದೆ ಅಂತ ಕರಿತೀವಿ. ಸೊ ಕಾನ್ಸ್ಟೆಂಟ್ ಅಂದರೆ ಇಲ್ಲಿ ನಂಬರ್, ಖಾಲಿ ನಂಬರ್ ಇರುತ್ತಲ್ಲ, ಬರೀ ನಂಬರ್ ಇರುತ್ತಲ್ಲ, ಅದನ್ನು ಕಾನ್ಸ್ಟೆಂಟ್ ಅಂತ ಕರಿತೀವಿ, ಓಕೆನಾ? ಕಾನ್ಸ್ಟೆಂಟಿಂದ ಅರ್ಥ ಆಯ್ತಲ್ವಾ? ಸೊ ಇವಾಗ ನಾವು ಥರ್ಡ್ ಒನ್ನು ಟರ್ಮ್ ಅಂದರೆ ಏನು ತಿಳ್ಕೊಂಡು. ಸೊ ಟರ್ಮ್ ಅಂದರೆ ಏನಿಲ್ಲ, ಇವಾಗ ಈ ಈಕ್ವೇಷನಲ್ಲಿ ಟರ್ಮ್ಸ್ ಅಂದರೆ ಏನು? ಇದು ಒಂದು ಟರ್ಮು, ಇದು ಒಂದು ಟರ್ಮು, ಇದು ಕೂಡ ಒಂದು ಟರ್ಮು. ಇದು ಕಾನ್ಸ್ಟೆಂಟೇ ಹೌದು, ಈ ವೈ ಅನ್ನೋದು ವೇರಿಯೇಬಲೇ ಕರೆಕ್ಟು. ಆದರೆ ಟರ್ಮ್ ಅಂದರೆ ಏನಿಲ್ಲ, ಒಂದು ಗುಂಪು, ಓಕೆನಾ? ಪ್ಲಸ್ ಆರ್ ಮೈನಸ್ ಇದೆಯಲ್ಲ, ಇವಾಗ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಪ್ಲಸ್ ಇದೆ, ಅಥವಾ ಇನ್ನೊಂದು ಕಡೆ ಎಲ್ಲೋ ಮೈನಸ್ ಇರುತ್ತೆ, ಆ ಮೈನಸ್ಗೆ ಆ ಕಡೆ, ಪ್ಲಸ್ಗೆ ಈ ಕಡೆ, ಅಥವಾ ಇಲ್ಲಿ ಪ್ಲಸ್ ಇರುತ್ತೆ ಇದ್ರ ಪಕ್ಕದಲ್ಲಿ. ಸೊ ಈ ಪ್ಲಸ್ಗೂ ಸಂಬಂಧ ಇದ್ದರೂ ಕೂಡ ಇದೇ ಬೇರೆ ಸದ್ಯಕ್ಕೆ, ಕರೆಕ್ಟ್ ಅಲ್ವಾ? ಯಾಕಂದರೆ ಇಲ್ಲಿ ಬೇರೆ ವೇರಿಯೇಬಲ್ ಇದೆ, ಇಲ್ಲೇ ಬೇರೆ ವೇರಿಯೇಬಲ್ ಇದೆ. ಸೊ ಈ ಪ್ಲಸ್ ಇರುತ್ತಲ್ಲ ಅಥವಾ ಮೈನಸ್ ಇರುತ್ತಲ್ಲ, ಅದ್ರ ಪಕ್ಕದಲ್ಲಿರೋ ನಂಬರ್ಗಳೇ ಅಥವಾ ಗುಂಪೇ ನಾವು ಟರ್ಮ್ ಅಂತ ಕರಿತೀವಿ. ಸೊ ಈ ಟರ್ಮ್ ಅನ್ನೋದು ನಿಮ್ಗೆ ಅರ್ಥ ಆಗಿಬಿಟ್ರೆ ಆಲ್ಜಿಬ್ರಾ ಆಲ್ಮೋಸ್ಟ್ ಅರ್ಥ ಆದಂಗೆ, ನಿಮ್ಗೆ ತುಂಬ ಈಸಿಯಾಗಿ ಹೋಗುತ್ತೆ. ಸೊ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಟರ್ಮ್ ಅಂದರೆ ಏನಿಲ್ಲ, ಒಂದು ಗುಂಪು ಅಂತ ಅಂದ್ಕೊಳ್ಳಿ. ಇವಾಗ 4x² ಇದೆ, ಇಲ್ಲಿ ಮಧ್ಯದಲ್ಲಿ ಪ್ಲಸ್ ಇಲ್ಲ, ಮೈನಸ್ ಇಲ್ಲ, ಏನಿಲ್ಲ, ಮಲ್ಟಿಪ್ಲಿಕೇಶನ್ ಇದೆ. ಆದರೆ ಇವೆರಡು ಮಲ್ಟಿಪ್ಲೈ ಆಗೋದು, ಒಂದು ಗುಂಪು, ಅದೆಲ್ಲ ಒಂದೇ ಫ್ಯಾಮ್ಲಿಗೆ ಅಂತ ಅಂದ್ಕೊಳ್ಳಿ. ಇದೆಲ್ಲ ಒಂದಕ್ಕೆ ಸೇರಿದ್ದು, ಕರೆಕ್ಟ್ ಅಲ್ವಾ? ಇಲ್ಲಿ 4x ಬದಲು 2 ಇದ್ದಿದ್ರೆ 2 2 4, 4 4 16 ಮಲ್ಟಿಪ್ಲೈ ಆಗೋದು. ಬಟ್ ಅದೆಲ್ಲ ಸಿಂಗಲ್ ನಂಬರ್ ಅಥವಾ ಸಿಂಗಲ್ ವೇರಿಯೇಬಲ್. ಟರ್ಮ್ ಅನ್ನೋದು ವೇರಿಯೇಬಲ್ ಆಗಿರ್ಬೋದು, ನಂಬರ್ ಆಗಿರ್ಬೋದು, ಕಾನ್ಸ್ಟೆಂಟು ಆಗಿರ್ಬೋದು, ಓಕೆನಾ? ಆದರೆ ಒಂದೇ ಗುಂಪಲ್ಲಿ ಇರಬೇಕು, ಅದನ್ನು ನಾವು ಟರ್ಮ್ ಅಂತೀವಿ. ಸೊ ಇವಾಗ ಅರ್ಥ ಆಯ್ತಿಲ್ವ? ಇಲ್ಲಿ ಟರ್ಮ್ ಏನೇನಾಗಿರುತ್ತೆ? 4x² ಟರ್ಮೇ, 3y ಟರ್ಮೇ, 2 ಕೂಡ ಟರ್ಮೇ. ಅರ್ಥ ಆಯ್ತಲ್ವಾ? ಸೊ ಟರ್ಮ್ ಅಂದರೆ ಏನಂತ ಗೊತ್ತಾಯ್ತಲ್ವ ಈಗ? ಸೊ ಒಂದು ಗುಂಪು, ಓಕೆನಾ? ಪ್ಲಸ್ಗೂ ಅಂದರೆ ಒಂದು ಮ್ಯಾಥಮೆಟಿಕಲ್ ಆಪ್ರೇಷನ್ಗೂ ಮತ್ತು ಇನ್ನೊಂದು ಮ್ಯಾಥಮೆಟಿಕಲ್ ಆಪ್ರೇಷನ್ಗೂ ಮಧ್ಯದಲ್ಲಿರುತ್ತಲ್ಲ, ಅದನ್ನು ಟರ್ಮ್ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? ಸೊ ಟರ್ಮ್ ಎಕ್ಸು ಆಗಿರ್ಬೋದು, ವೈಯು ಆಗಿರ್ಬೋದು, 3 ಆಗಿರ್ಬೋದು, ಏನಾರು ಆಗಿರ್ಬೋದು, x² ಕೂಡ ಆಗಿರ್ಬೋದು. ಅರ್ಥ ಆಗ್ತಿದೆ ಅಲ್ವಾ?
ಸೊ ಇದೆಲ್ಲ ಟರ್ಮ್ ಅಂತೀವಿ. ಇವಾಗ ಈ ಟರ್ಮಲ್ಲಿ ಲೈಕ್ ಟರ್ಮ್ಸ್ ಅಂತ ಬರುತ್ತೆ. ಲೈಕ್ ಟರ್ಮ್ಸ್ ಅಂದರೆ ಏನು, ಅನ್ಲೈಕ್ ಟರ್ಮ್ಸ್ ಅಂದರೆ ಏನು, ಇದನ್ನು ತಿಳ್ಕೊಳ್ಳೋಣ, ಸರಿನಾ? ಸೊ ಟರ್ಮ್ ಅಂದರೆ ಅರ್ಥ ಆಯ್ತಲ್ವಾ? ಎನಿಥಿಂಗ್ ಟರ್ಮ್ ಅಂದರೆ ಯಾವ್ದಾರು ಆಗಿರ್ಬೋದು, ಅಂದರೆ ಬರೀ ಒಂದು ಗುಂಪಿಗಿರಬೇಕು, ಓಕೆನಾ? ಬರೀ ಒಂದು ಗುಂಪಲ್ಲಿ ಸೇರ್ಕೊಂಡಿರಬೇಕು, ಇದಕ್ಕೆ ಮತ್ತೆ ಸಂಬಂಧ ಇರಲ್ಲ, ಓಕೆನಾ? ಇದೆಲ್ಲನೂ ಟರ್ಮ್ಸೇ. ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಡನ್. ಸೊ ಇಲ್ಲಿ ಲೈಕ್ ಟರ್ಮ್ಸ್ ಅಂದರೆ ಏನಿಲ್ಲ, ಲೈಕ್ ಟರ್ಮ್ಸಲ್ಲಿ ಏನು, ವೇರಿಯೇಬಲ್ಸು ಸೇಮ್ ಇರುತ್ತೆ, ಅದ್ರದ್ದು ಪವರ್ಸು ಎಕ್ಸ್ಪೋನೆಂಟ್ಸು ಡಿಫ್ರೆಂಟ್ ಇದ್ದರೂ ಕೂಡ ವೇರಿಯೇಬಲ್ಸು ಸೇಮ್ ಇರಬೇಕು. ಫಾರ್ ಎಕ್ಸಾಂಪಲು 2x² 3x² ಮೈನಸ್ 4x². ಇಲ್ಲಿ 3 ಟರ್ಮ್ಸ್ ಇದ್ದಾವಲ್ವಾ, ಇದೊಂದು ಟರ್ಮು, ಇದು ಒಂದು ಟರ್ಮು, ಇದು ಒಂದು ಟರ್ಮು, ಕರೆಕ್ಟ್ ಅಲ್ವಾ? ಇದರಲ್ಲಿ ನೋಡಿ ವೇರಿಯೇಬಲ್ಸು ಎಕ್ಸ್ ಇದೆ, ಒಂದು ಕಂಡೀಷನ್ ಸ್ಯಾಟಿಸ್ಫೈ ಆಯಿತು. ಇವಾಗ ಅದ್ರದ್ದು ಪವರ್ಸು, ಸೊ ಇನ್ನೊಂದು ಕಂಡೀಷನ್ ಏನು, ಅದ್ರದ್ದು ಪವರ್ಸು ಕೂಡ ಸೇಮ್ ಇರಬೇಕು. ಪವರ್ ಅಂದರೆ ಏನು, ಇದು ಪವರ್ಸ್ ಅಂದರೆ ಇದನ್ನೇ ಎಕ್ಸ್ಪೋನೆಂಟ್ಸ್ ಅಂತ ಕೂಡ ಕರೀತಾರೆ, ಸರಿನಾ? ಸೊ 2x², 3x², 4x² ಅಂತ ಇದೆಯಲ್ಲ, ಈ 2 ಅಂತ ಬರೆದಿದ್ದೀವಲ್ಲ, ಇದನ್ನು ಎಕ್ಸ್ಪೋನೆಂಟ್ಸ್ ಅಂತ ಕೂಡ ಕರೀತಾರೆ, ಪವರ್ಸ್ ಅಂತ ಕೂಡ ಕರೀತಾರೆ. ಕನ್ಫ್ಯೂಸ್ ಆಗಬೇಡಿ, ಎರಡು ಒಂದೇ, ಆದರೆ ಅದನ್ನು ಡಿಫೈನ್ ಬೇರೆ ಬೇರೆ ಥರ ಮಾಡ್ತಾರೆ. ಬಟ್ ಎರಡು ಒಂದೇ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ, ನಿಮ್ಗೆ ಎರಡು ಒಂದೇ ಆನ್ಸರೇ ಕೊಡುತ್ತೆ. ಸೊ ಇದನ್ನು 2x², 3x², 4x², ಸೊ ಇದನ್ನು ಏನಂತಾರೆ, ಪವರ್ ಅಂತಾರೆ ಅಥವಾ ಎಕ್ಸ್ಪೋನೆಂಟ್ ಅಂತ ಕೂಡ ಕರೀತಾರೆ. ಸೊ ಇವಾಗ ಲೈಕ್ ಟರ್ಮ್ಸ್ ಅಂದರೆ ಏನು, ಇದೊಂದು ಟರ್ಮ್ ಆಯಿತು. ಈಗ ಇದ್ರದ್ದು ವೇರಿಯೇಬಲ್ ಸೇಮ್ ಇರಬೇಕು. ಸೇಮ್ ಇದೆಯಾ, ಎಕ್ಸ್ ಇದೆ, ಸೇಮ್ ಇದೆ. ಅದರ ಜೊತೆಗೆ ಪವರ್ಸ್ ಅಥವಾ ಎಕ್ಸ್ಪೋನೆಂಟ್ ಕೂಡ ಸೇಮ್ ಇರಬೇಕು. x² ಇದೆ, 3x² ಇದೆ, 4x² ಇದೆ. ಸೊ ಇದನ್ನು ನಾವು ಲೈಕ್ ಟರ್ಮ್ಸ್ ಅಂತ ಕರಿತೀವಿ. ಅನ್ಲೈಕ್ ಟರ್ಮ್ಸ್ ಹೆಂಗಿರುತ್ತೆ, 2x²y, 2xy² ಇದೆ. ಇಲ್ಲಿ ನೋಡೋಕ್ಕೆ ಎರಡು ಒಂದೇ ಥರ ಇದೆ, ಆದರೆ ಇಲ್ಲಿ ನೋಡಿ, ಇಲ್ಲಿ ಎಕ್ಸ್ಗೆ ಪವರ್ ಇದೆ, ಇಲ್ಲಿ ವೈಗೆ ಪವರ್ ಇದೆ. ಸೊ ಇದನ್ನು ನಾವು ಅನ್ಲೈಕ್ ಟರ್ಮ್ಸ್ ಅಂತ ಕರಿತೀವಿ, ಕರೆಕ್ಟ್ ಅಲ್ವಾ? ಇದೆಲ್ಲ ಫುಲ್ಲು ಒಂದು ಟರ್ಮು, ಇದೆಲ್ಲ ಫುಲ್ಲು ಒಂದು ಟರ್ಮು. ಇದರಲ್ಲಿ x² ಇದೆ, ಇಲ್ಲಿ ವೈಗೆ ಸ್ಕ್ವಯರ್ ಇದೆ. ಅದಕ್ಕೋಸ್ಕರ ನಾವು ಇದನ್ನು ಆ್ಯಡ್ ಮಾಡೋಕ್ಕಾಗಲ್ಲ, ಅರ್ಥ ಆಗ್ತಿದೆಯಲ್ವಾ? ಇದೇ ಬೇರೆ, ಅದಕ್ಕೋಸ್ಕರ ನಾವು ಇದು ಆ್ಯಡ್ ಆಗಲಿ ಸಬ್ಟ್ರಾಕ್ಟ್ ಆಗಲಿ ಮಾಡೋಕ್ಕಾಗಲ್ಲ. ಇದನ್ನು ಮಾಡ್ಬೋದು, ಗೊತ್ತಾಗ್ತಿದೆಯಲ್ವಾ? ಸೊ ಇದು ತುಂಬ ಇಂಪಾರ್ಟೆಂಟು. ಲೈಕ್ ಟರ್ಮ್ಸು ಅನ್ಲೈಕ್ ಟರ್ಮ್ಸ್ ಅಂದರೆ ಏನು, ಲೈಕ್ ಟರ್ಮ್ಸ್ ಹೆಂಗಿರ್ತಾವೆ ಅಂತ ನಿಮ್ಗೆ ಗೊತ್ತಾಗ್ಬಿಟ್ರೆ ಎಷ್ಟೊಂದು ಆನ್ಸರ್ ಆರಾಮಾಗಿ ಮಾಡ್ಬೋದು. ಡನ್. ಇವಾಗ ನೆಕ್ಸ್ಟ್, ಕೋಎಫಿಷಿಯೆಂಟ್ ಅಂದರೆ ಏನು? ಸೊ ಇಲ್ಲಿ ನಮಗೆ ಈ ಒಂದು ಈಕ್ವೇಷನಲ್ಲಿ ನಾವು ನೋಡಿದ್ವಿ, 4x² + 3y + 2 ಇದೆಯಲ್ಲ, ಈ 4 ಇದೆಯಲ್ಲ, ಎಕ್ಸ್ ವೇರಿಯೇಬಲ್ ಪಕ್ಕ 4, ವೇರಿಯೇಬಲ್ ಪಕ್ಕ 3, ಎಕ್ಸ್ ವೇರಿಯೇಬಲ್ ಪಕ್ಕ 4, ವೈ ವೇರಿಯೇಬಲ್ ಪಕ್ಕ 3, ಅಂದರೆ ಒಂದು ವೇರಿಯೇಬಲ್ಗೆ ಮಲ್ಟಿಪ್ಲೈ ಆಗ್ತಾ ಇರುತ್ತಲ್ಲ, ಅದನ್ನು ನಾವು ಕೋಎಫಿಷಿಯೆಂಟ್ ಅಂತ ಕರಿತೀವಿ. ಸೊ 4x² ಕೋಎಫಿಷಿಯೆಂಟ್ ಯಾವುದು ಅಂತ ಅಂದರೆ 4. ಅರ್ಥ ಆಯ್ತಾ? ಕೋಎಫಿಷಿಯೆಂಟ್ ತುಂಬ ಈಸಿ ಅಲ್ವಾ, ಅರ್ಥ ಆಯ್ತಲ್ವಾ? ಸೊ ಸಿಂಪಲ್ಲಾಗಿ ಯಾವ ವೇರಿಯೇಬಲ್ನ ಯಾವ ನೆಂಬರಿಂದ ಮಲ್ಟಿಪ್ಲೈ ಮಾಡ್ತೀವೋ ಆ ನೆಂಬರ್ನ ನಾವು ಕೋಎಫಿಷಿಯೆಂಟ್ ಅಂತ ಕರಿತೀವಿ, ಓಕೆ? ಸಪೋಸ್ ನಿಮಗೆ ಈ ಕೋಎಫಿಷಿಯೆಂಟಲ್ಲಿ ಇವಾಗ -4x² ಅಂತ ಇತ್ತು ಅಂದ್ಕೊಳ್ಳಿ, ಅವಾಗ ನಿಮ್ಮ ಕೋಎಫಿಷಿಯೆಂಟ್ ಏನಾಗಿರುತ್ತೆ, -4 ಆಗಿರುತ್ತೆ, ಓಕೆನಾ? ಅಥವಾ ನಿಮಗೆ -x ಅಂತ ಇದೆ, ಇದರಲ್ಲಿ ಕೋಎಫಿಷಿಯೆಂಟ್ ಏನಾಗಿರುತ್ತೆ, ಇಲ್ಲಿ ಏನೂ ಇಲ್ಲ, ಆದರೆ ಏನೂ ಇಲ್ಲ ಅಂತಂದರೆ 1 ಇರುತ್ತೆ ಅಂತ ಅರ್ಥ ಅಲ್ವಾ? ಸೊ ಕೋಎಫಿಷಿಯೆಂಟ್ ಏನಿದ್ರದ್ದು -1, ಸೊ ಇದ್ರ ಕೋಎಫಿಷಿಯೆಂಟ್ -4. ಸೊ ನಮಗಿಲ್ಲಿ ಸೈನ್ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್. ಆಲ್ಜಿಬ್ರಾದಲ್ಲಿ ಸೈನ್ ಅನ್ನೋದು, ಅರ್ಥಮೆಟಿಕಲಿ ಸೈನ್ ಅನ್ನೋದು ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ ಅಂದರೂ ಪರವಾಗಿಲ್ಲ, ನಡೆಯುತ್ತೆ, ಆನ್ಸರ್ ಸೇಮ್ ಬರುತ್ತೆ. ಪ್ಲಸ್ಸು ಮೈನಸ್ಸು ನಾವು ಕರೆಕ್ಟಾಗಿ ಹಾಕಿಲ್ಲ ಅಂದರೂ ಆನ್ಸರ್ ಕರೆಕ್ಟಾಗಿ ಬರುತ್ತೆ. ಇಲ್ಲಿ ಹಂಗಲ್ಲ, ಇಲ್ಲಿ ನಮಗೆ ಪ್ಲಸ್ಸು ಮೈನಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸೊ ಇದನ್ನು ಕ್ಲೀನಾಗಿ ನೋಡ್ಕೋಬೇಕು ಆಲ್ಜಿಬ್ರಾದಲ್ಲಿ. ಅಂದರೆ ಅರ್ಥಮೆಟಿಕಲಿ ಎಷ್ಟೊಂದು ಕಡೆ ಪ್ಲಸ್ಸು ಮೈನಸ್ ಅಂತ ಎಫೆಕ್ಟ್ ಬೀಳುತ್ತೆ, ಬಟ್ ಇಲ್ಲಿ ಬೀಳೋಷ್ಟು ಎಫೆಕ್ಟ್ ಅಲ್ಲಿ ಬೀಳಲ್ಲ, ಅರ್ಥ ಆಗ್ತಿದೆಯಲ್ವಾ? ಸೊ ಇಲ್ಲಿ ಏನು ಮಾಡ್ತೀರಾ, ಮೈನಸ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಕೋಎಫಿಷಿಯೆಂಟಲ್ಲಿ ಮೈನಸ್ ಅಂದರೆ ಏನು, ಫಾರ್ ಕೋಎಫಿಷಿಯೆಂಟಲ್ಲಿ ಮೈನಸ್ ಇದ್ದರೆ ಕೋಎಫಿಷಿಯೆಂಟ್ ಕೂಡ ಅದು ಮೈನಸ್ ಆಗಿರುತ್ತೆ, ಅಂದರೆ ಅರ್ಥ ಆಯ್ತಲ್ವ? ಇದು ಫುಲ್ಲು ಒಂದು ಟರ್ಮು, ಈ ಟರ್ಮಲ್ಲಿ -4 ಇದೆ, ಸೊ ಕೋಎಫಿಷಿಯೆಂಟ್ ಏನಾಗಿರುತ್ತೆ, -4 ಆಗಿರುತ್ತೆ, ಅರ್ಥ ಆಗ್ತಿದೆಯಲ್ವಾ? ಸೊ ಇನ್ನೊಂದೇ ಒಂದಿರುತ್ತೆ, ಏನು ಅಂದರೆ ಡಿಗ್ರಿ, ಕರೆಕ್ಟ್ ಅಲ್ವಾ? ಒಂದೇ ನಿಮಿಷ. 5th ಒನ್ ಏನು, ಡಿಗ್ರಿ, ಕರೆಕ್ಟ್ ಅಲ್ವಾ? ಡಿಗ್ರಿ ಅಂದರೆ ಏನು ಇಲ್ಲಿ ಅಂತ ಅಂದರೆ, ಇದು 90 ಡಿಗ್ರಿ, 180 ಡಿಗ್ರಿ ಇದಲ್ಲ. ಇಲ್ಲಿ ಡಿಗ್ರಿ ಅಂದರೆ ಫಾರ್ ಎಕ್ಸಾಂಪಲ್ 3x² y - 5x × y + 7 ಇದೆ ಅಂದ್ಕೊಳ್ಳಿ, ಓಕೆನಾ? ಇದರಲ್ಲಿ ಡಿಗ್ರಿ ಏನು ಅಂತ ಅಂದರೆ ಪವರ್ಸ್ ಇರುತ್ತಲ್ಲ, ಪವರ್ಸ್ನ ಟೋಟಲಾಗಿ ಆ್ಯಡ್ ಮಾಡಿದ್ರೆ ಯಾವ ಟರ್ಮಲ್ಲಿ, ಇದೊಂದು ಟರ್ಮು ಕರೆಕ್ಟ್ ಅಲ್ವಾ, ಇದೊಂದು ಟರ್ಮು, ಯಾವ ಟರ್ಮ್ದು ಟೋಟಲ್ ಜಾಸ್ತಿ ಇರುತ್ತೋ ಅದೇ ಡಿಗ್ರಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ x ಪವರ್ ಎಷ್ಟಿದೆ, 2 ಇದೆ,
ವೈ ಪವರ್ ಏನಿರುತ್ತೆ, ಏನಿಲ್ಲ ಅಂತಂದರೆ 1, ಕರೆಕ್ಟ್ ಅಲ್ವಾ? ಸೊ ಟೋಟಲ್ ಎಷ್ಟಿದೆ, 2 + 1 ಏನಾಗಿರುತ್ತೆ, ಎಕ್ಸ್ಗೆ ಪವರ್ ಏನು 2 ಇದೆ, ಪ್ಲಸ್ ವೈಗೆ ಪವರ್ ಏನು 3 ಇದೆ. ಅಂದರೆ ಟೋಟಲ್ಲು ಎಷ್ಟು ಪವರ್ಸ್ ಇದೆ, ಟೋಟಲ್ಲು ಪವರ್ಸ್ ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ, ಸಮ್ಮು 3 ಆಗುತ್ತೆ. ಅದೇ ಥರ ಇಲ್ಲಿ ಏನಾಗಿರುತ್ತೆ, ಎಕ್ಸ್ದು ಪವರ್ ಏನಿದೆ 1 ಇದೆ, ಪ್ಲಸ್ ವೈದು ಪವರ್ ಏನಿದೆ 1 ಇದೆ. ಸೊ ಟೋಟಲ್ ಎಷ್ಟು 2. ಸೊ ಇಲ್ಲೇನಿದೆ, ಏನೂ ಇಲ್ಲ, ಕರೆಕ್ಟ್ ಅಲ್ವಾ? ಇಲ್ಲಿ 0 ಇರುತ್ತೆ. ಆದರೆ 7 ^ 0 ಅಂತ ಅಂದರೆ ಅಲ್ಲಿ ನಮಗೆ ಆನ್ಸರ್ 1 ಬಂದುಬಿಡುತ್ತೆ. ಓಕೆನಾ? ಎನಿಥಿಂಗ್ ಅದು ಯಾವ್ದಾರು ಆಗಿರ್ಬೋದು, X ಪವರ್ 0, Y ಪವರ್ 0, Z ಪವರ್ 0, 8 ಪವರ್ 0, ಅದ್ರದ್ದು ಆನ್ಸರ್ 1 ಆಗುತ್ತೆ. ಸೊ ಇಲ್ಲಿ ಆ್ಯಕ್ಚುಲಿ 0 ಇರಲ್ಲ. ಇಲ್ಲಿ ಏನಾಗಿರುತ್ತೆ ಅಂತಂದರೆ ಯಾವುದಾದ್ರು ಒಂದು ವೇರಿಯೇಬಲ್, ಫಾರ್ ಎಕ್ಸಾಂಪಲ್ ಇಲ್ಲಿ ತೊಗೊಂಡ್ರೆ ಎಕ್ಸ್ ತೊಗೊಂಡ್ರೆ ಇದ್ರ ಪವರ್ 0 ಅಂತ ತೊಗೊಂಡ್ರೆ ಎಕ್ಸ್ದು ಪವರ್ ಏನಾಗಿರುತ್ತೆ, ಎಕ್ಸ್ ಪವರ್ 0 ಅಂದರೆ ಏನು, 1. ಅಂದರೆ ಎಕ್ಸ್ ಪವರ್ 0 1 ಅಂದರೆ ಆ ಎಕ್ಸ್ ಪವರ್ 0 ಪ್ಲೇಸಲ್ಲಿ 1 ಹಾಕೊಂಡ್ರೆ 7 × 7 ಆಗಿರುತ್ತೆ. ಅರ್ಥ ಆಗ್ತಿದಿಲ್ವಾ? ಸೊ ಇಲ್ಲಿ ಎಷ್ಟು ಡಿಗ್ರಿ ಇದೆ ಅಂತಂದರೆ ಎಷ್ಟು ಪವರ್ ಇದೆ ಅಂತಂದರೆ 0. ಅರ್ಥ ಆಗ್ತಿದೆಯಲ್ವಾ? ಏನಕ್ಕೆ ಅಂತ ಅಂದರೆ ಇಲ್ಲಿ ವೇರಿಯೇಬಲ್ದು ಪವರ್ 0 ಇತ್ತು, ಆ ವೇರಿಯೇಬಲ್ ಪವರ್ 0 ಅಂತ ಅಂದರೆ 1 ಬರುತ್ತೆ. ಸೊ ಇಲ್ಲಿ ಏನು ಇಲ್ಲ, ಸೊ 0 ಅಂತ ತೊಗೊಬೇಕಾಗುತ್ತೆ. ಅರ್ಥ ಆಯ್ತಲ್ಲ? ಕನ್ಫ್ಯೂಸ್ ಆಗಿಬಿಡಿ, ಇದೆಲ್ಲ ತಲೆ ಕೆಡ್ಸ್ಕೊಂಬಿಡಿ, ಗೊತ್ತಿಲ್ಲ ಅಂದರೆ. ಬಟ್ ಇದೊಂದು ನೆನ್ಪಿಟ್ಕೊಳ್ಳಿ, ಯಾವುದ್ರದ್ದಾದ್ರೂ ಪವರು ಯಾವುದ್ರದ್ದಾಗಲಿ ಎನಿಥಿಂಗ್ n ಪವರ್ 0 ಇದ್ದರೆ ಅದು ಆನ್ಸರ್ 1 ಆಗಿರುತ್ತೆ. ಸರಿ, ಅದು ಯಾವುದಾರಾಗಿರಲಿ. ಸೊ ಇಲ್ಲಿ ಇವಾಗ ಡಿಗ್ರಿ ಅಂದರೆ ಏನು, ಪವರ್ನ ಟೋಟಲ್ ಸಮ್ ಆಫ್ ಒಂದು ಟರ್ಮ್ದು ಪವರ್ ಆ್ಯಡ್ ಮಾಡಿದ್ರೆ ಟೋಟಲ್ ಸಮ್, ಒಂದು ಟರ್ಮ್ನ ಟೋಟಲ್ ಪವರ್ ಟೋಟಲ್ ಸಮ್ ಆಫ್ ಪವರ್ಸ್, ಅದು ನಮಗೆ ಡಿಗ್ರಿ ಆಗುತ್ತೆ. ಸೊ ಇಲ್ಲಿ ಡಿಗ್ರಿ ಯಾವುದು ಅಂತಂದರೆ 3 ಇರುತ್ತೆ. ಅರ್ಥ ಆಯ್ತಲ್ವಾ? ಇಲ್ಲಿ 2 ಡಿಗ್ರಿ ಇದೆ, 3 ಡಿಗ್ರಿ ಇದೆ. ಆದರೆ ಹೈಯೆಸ್ಟು ನಾವು ತೊಗೊಬೇಕಾಗುತ್ತೆ. ಸೊ ಹೈಯೆಸ್ಟ್ ಯಾವುದಿದು 3. ಸೊ ನಮ್ಮ ಆನ್ಸರ್ 3 ಆಗಿರುತ್ತೆ. ಸೊ ಈ ಥರ ಕ್ವಶನ್ ಕೊಟ್ಬಿಟ್ಟು ನಿಮಗೆ ಇದ್ರದ್ದು ಡಿಗ್ರಿ ಎಷ್ಟು ಅಂತಂದರೆ ನಿಮ್ಮ ಆನ್ಸರ್ 3 ಆಗಿರುತ್ತೆ. ಸರಿನಾ? ಅದೇ ಫಾರ್ ಎಕ್ಸಾಂಪಲ್ ನಿಮಗೆ 2xy² z³ ಕೊಟ್ಟರು. ಇದ್ರದ್ದು ಡಿಗ್ರಿ ಏನು ಅಂತಂದರೆ ಒಂದು ಟರ್ಮ್ದು ಪವರ್ಸ್ ಆ್ಯಡ್ ಮಾಡಬೇಕು, ಕರೆಕ್ಟ್ ಅಲ್ವಾ? ಒಂದು ಟರ್ಮ್ದು ಸಮ್ ಆಫ್ ಪವರ್ಸೇ ಡಿಗ್ರಿ, ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ಎಕ್ಸ್ಗೆ ಎಷ್ಟಿರುತ್ತೆ, 1 ಇರುತ್ತೆ, ಕರೆಕ್ಟ್ ಅಲ್ವಾ? ಪ್ಲಸ್ ವೈಗೆ ಎಷ್ಟು ಪವರ್ ಇದೆ, 2 ಇದೆ, ಪ್ಲಸ್ ಝೆಡ್ಗೆ ಎಷ್ಟು ಪವರ್ ಇದೆ, 3 ಇದೆ, 3 4 5 6. ಸೊ ಇಲ್ಲಿ ಡಿಗ್ರಿ ಏನಾಗಿರುತ್ತೆ, 6 ಅನ್ನೋದು ಇಲ್ಲಿ ನಮಗೆ ಡಿಗ್ರಿ ಆಗಿರುತ್ತೆ. ಅರ್ಥ ಆಯ್ತಲ್ವಾ? ಯಾವುದು ಟರ್ಮ್ದು ಪವರ್ಸು ಜಾಸ್ತಿ ಆ್ಯಡ್ ಮಾಡಿದ್ರೆ ಹೈಯೆಸ್ಟ್ ನಂಬರ್ ಬರುತ್ತೋ ಅದು ನಮಗೆ ಡಿಗ್ರಿ ಆಗಿರುತ್ತೆ. ಡನ್, ಓಕೆನಾ? ಸೊ ಇವಾಗ ಒಂದು ಈಕ್ವೇಷನ್ ಬರೀತೀನಿ, ಅದರಲ್ಲಿ ಏನು ಕೋಎಫಿಷಿಯೆಂಟ್ ಅಂದರೆ ಏನು, ವೇರಿಯೇಬಲ್ ಅಂದರೆ ಏನು ಒಂದು ಬರೆದ್ಬಿಡೋಣ, ನಿಮ್ಗೊಂದು ಐಡಿಯಾ ಸಿಗುತ್ತೆ. ಓಕೆನಾ? ಇದೇ ತೊಗೊಳ್ಬೇಕಂದ್ರೆ ಫಾರ್ ಎಕ್ಸಾಂಪಲ್ 3x² y - 5x × y + 7 ಇದೆ. ಸೊ ಇವಾಗ ಇದರಲ್ಲಿ ಫಸ್ಟ್ ನಾವು ವೇರಿಯೇಬಲ್ ಯಾವುದು, ಸೊ ವೇರಿಯೇಬಲ್ ಯಾವುದು ಇದರಲ್ಲಿ ಎಕ್ಸು ವೈ, ಕರೆಕ್ಟ್ ಅಲ್ವಾ? ಎಕ್ಸು ಮತ್ತು ವೈ ವೇರಿಯೇಬಲ್ಲು, ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಅದಾದಮೇಲೆ ಇನ್ನೇನು ತಿಳ್ಕೊಂಡ್ವಿ, ಸೆಕೆಂಡ್ ಒನ್ನು ಕಾನ್ಸ್ಟೆಂಟು, ಕರೆಕ್ಟ್ ಅಲ್ವಾ? ಕಾನ್ಸ್ಟೆಂಟ್ ಯಾವುದು ಇಲ್ಲಿ 7. ನೆಕ್ಸ್ಟ್ ಥರ್ಡ್ ಒನ್ನು ಟರ್ಮ್ ಯಾವುದು ಇಲ್ಲಿ, ಟರ್ಮ್ಸ್ ಅಂದರೆ ಯಾವುದು, 3x² ಒಂದು ಟರ್ಮು, 5xy ಟರ್ಮು, 7 ಒಂದು ಟರ್ಮು. 3x² y ಒಂದು ಟರ್ಮು, 5xy ಒಂದು ಟರ್ಮು, 7 ಅನ್ನೋದು ಒಂದು ಟರ್ಮು. ನೆಕ್ಸ್ಟ್ ಫೋರ್ತ್ ಒನ್ ಕೋಎಫಿಷಿಯೆಂಟ್ ಯಾವುದು ಇದೆ ಇಲ್ಲಿ, 3 ಒಂದು ಮತ್ತು -5 ಒಂದು, ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಫಿಫ್ತ್ ಒನ್ನು ಡಿಗ್ರಿ ಎಷ್ಟು ಅಂತಂದರೆ ಇದರಲ್ಲಿ ಇದ್ರದ್ದು ಪವರ್ 2 ಇದೆ, ಇದ್ರದ್ದು 1 ಇದೆ, ಟೋಟಲ್ಲು 3 ಆಯಿತು. ಇದ್ರದ್ದು 1 2 ಆಯಿತು, ಇದ್ರದ್ದು ಏನಿಲ್ಲ 0. ಸೊ ಡಿಗ್ರಿ ನಮಗೆ 3 ಆಗಿರುತ್ತೆ. ಎಷ್ಟು ಡಿಗ್ರಿ ಅಂತಂದರೆ 3. ಡನ್, ಅರ್ಥ ಆಯ್ತಲ್ವಾ? ಸೊ ಇವಾಗ ಇನ್ನೊಂದೇ ಒಂದು ಟರ್ಮ್ಸಲ್ಲಿ ನಮಗೆ ಡಿಫ್ರೆಂಟ್ ಟೈಪ್ಸ್ ಇದ್ದಾವೆ. ಟರ್ಮ್ಸಲ್ಲೇ ಡಿಫ್ರೆಂಟ್ ಟೈಪ್ಸ್ ಇದ್ದಾವೆ, ಅದೊಂದು ತಿಳ್ಕೊಂಬಿಡೋಣ. ಓಕೆನಾ? ಸೊ ಟರ್ಮ್ಸಲ್ಲಿ ನಮಗೆ ಡಿಫ್ರೆಂಟ್ ಟೈಪ್ಸ್ ಇರುತ್ತೆ. ಟರ್ಮ್ಸ್ ಅಂದರೆ ಗೊತ್ತಲ್ವ, ಈಗ ಒಂದು ಕುಟುಂಬ ಅಂತ ಅರ್ಥ ಮಾಡ್ಕೊಂಡ್ವಿ ಅಲ್ವಾ? ಇದೆಲ್ಲ ಒಂದು ಟರ್ಮ್. ಇದರಲ್ಲಿ ನಮಗೆ ಟೈಪ್ಸ್ ಇರುತ್ತೆ. ಯಾವ್ದು ಅಂತಂದರೆ ಫಸ್ಟ್ ಒಂದು ಮೋನೋಮಿಯಲ್ ಅಂತ ಕರಿತೀವಿ. ಓಕೆನಾ? ಮೋನೋಮಿಯಲ್. ಸೊ ತಿರುಗ್ತಾನೆ ಇಲ್ಲ, ಒಂದು ನಿಮಿಷ. ಮೋನೋಮಿಯಲ್ ಟರ್ಮ್ ಅಂದರೆ ಬರೀ ಒಂದೇ ಒಂದು ಟರ್ಮ್ ಇರೋದು, ಒಂದೇ ಟರ್ಮ್. ಫಾರ್ ಎಕ್ಸಾಂಪಲ್ 3x ಒಂದೇ ಟರ್ಮು ಅಲ್ವಾ? ಅಥವಾ -2x² y², ಇದು ಕೂಡ ಒಂದೇ ಟರ್ಮು. ಸೊ ಇದನ್ನು ನಾವು ಮೋನೋಮಿಯಲ್ ಅಂತ ಕರಿತೀವಿ. ಸೆಕೆಂಡ್ ಒನ್ನು ಬೈನೋಮಿಯಲ್ ಅಂತ ಅಂದರೆ 2 ಟರ್ಮ್ಸ್ ಇರೋದನ್ನ ಬೈನೋಮಿಯಲ್ ಅಂತ ಕರಿತೀವಿ. ಒಂದು ಈಕ್ವೇಷನಲ್ಲಿ 2 ಟರ್ಮ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ x + 5, ಇಲ್ಲಿ 2 ಟರ್ಮ್ಸ್ ಇದೆ, x ಅನ್ನೋದು ಒಂದು ಟರ್ಮು, y ಅನ್ನೋದು ಟರ್ಮು, ಕರೆಕ್ಟ್ ಅಲ್ವಾ? ಅಥವಾ 2a - 3b. ಅರ್ಥ ಆಗ್ತಿದೆಯಲ್ವ? ಇದು ಡಿಫ್ರೆಂಟು, 2 ಟರ್ಮ್ಸ್ ಇದೆ. ಇಲ್ಲ, ಇದು 2a ಅನ್ನೋದೇ ಒಂದು ಟರ್ಮು, 3b ಅನ್ನೋದೇ ಒಂದು ಟರ್ಮು, ಕರೆಕ್ಟ್ ಅಲ್ವಾ? 2 ಟರ್ಮ್ಸ್ ಇರೋದ್ರಿಂದ ಅದನ್ನು ಬೈನೋಮಿಯಲ್ ಅಂತ ಕರಿತೀವಿ. ಅದೇ 3 ಟರ್ಮ್ಸ್ ಇದ್ದರೆ ಅದನ್ನು ಟ್ರೈನೋಮಿಯಲ್ ಅಂತ ಕರಿತೀವಿ.
3 ಟರ್ಮ್ಸ್ ಇದ್ದರೆ ಫಾರ್ ಎಕ್ಸಾಂಪಲ್ x² + y² + z², ಇದೆಲ್ಲ ಏನಾಯಿತು, ಇದೇ ಒಂದು ಟರ್ಮ್, ಇದೇ ಒಂದು ಟರ್ಮ್, ಇದೇ ಒಂದು ಟರ್ಮ್, ಆದರೆ ಈ ಮೂರು ಒಂದರಲ್ಲೇ ಇದೆ, ಕರೆಕ್ಟ್ ಅಲ್ವಾ, ಒಂದೇ ಎಕ್ಸ್ಪ್ರೆಷನಲ್ಲೇ ಇದೆ. ಸೊ ಇದನ್ನು ನಾವು ಟ್ರೈನೋಮಿಯಲ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇನ್ನೊಂದು 3a 2b - 2b + 5, ಇದು ಕೂಡ ಒಂದು ಎಕ್ಸ್ಪ್ರೆಷನ್, ಕರೆಕ್ಟ್ ಅಲ್ವಾ. ಇಲ್ಲಿ ಈಕ್ವಲ್ಸ್ ಸಮಥಿಂಗ್ ಏನಾರು ಹಾಕಿದ್ರೆ ಈಕ್ವಲ್ಸ್ ಅಂತ ಹಾಕ್ಬಿಟ್ಟು ಏನಾರು ಒಂದು ವ್ಯಾಲ್ಯೂ ಕೊಟ್ಟರೆ ಅದು ಈಕ್ವೇಷನ್ ಆಗುತ್ತೆ, ಇಲ್ಲ ಅಂತಂದರೆ ಎಕ್ಸ್ಪ್ರೆಷನ್. ಸೊ ಈ ಒಂದು ಎಕ್ಸ್ಪ್ರೆಷನಲ್ಲಿ 3 ಟರ್ಮ್ಸ್ ಇದ್ದರೆ ಅದನ್ನು ಟ್ರೈನೋಮಿಯಲ್ ಅಂತ ಕರಿತೀವಿ. ಮೋರ್ ದೆನ್ 4ಕ್ಕೂ ಮೇಲಿದ್ದರೆ ಅದನ್ನು ಮಲ್ಟಿನೋಮಿಯಲ್ ಅಂತ ಕರಿತೀವಿ, ಮಲ್ಟಿನೋಮಿಯಲ್. ಯಾವಾಗ 4 ಇರಬೇಕು, 4 ಟರ್ಮ್ಸ್ಗೂ ಮೇಲೆ ಇರಬೇಕು. ಫಾರ್ ಎಕ್ಸಾಂಪಲ್ x³ + x² + x + 1, 4 ಟರ್ಮ್ಸ್ ಇದೆ. ಅದು 15 ಆಗಿರ್ಬೋದು, 20 ಆಗಿರ್ಬೋದು, 30 ಆಗಿರ್ಬೋದು, ಎಷ್ಟು ಟರ್ಮ್ಸ್, 4ಕ್ಕಿಂತ ಮೇಲಿದ್ದರೆ ಒಂದು ಎಕ್ಸ್ಪ್ರೆಷನ್ ಇದ್ದರೆ ಅದನ್ನು ನಾವು ಮಲ್ಟಿನೋಮಿಯಲ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವ. ಸೊ ಇದನ್ನು ನೆನಪಿಟ್ಕೊಳ್ಳಿ, ತುಂಬ ಬೇಸಿಕ್ಸು, ತುಂಬ ಹೆಲ್ಪ್ ಮಾಡುತ್ತೆ ನಮಗೆ ಫ್ಯೂಚರಲ್ಲಿ, ಮುಂದೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಾಲ್ವ್ ಮಾಡಬೇಕಾದ್ರೆ ಕೂಡ. ಸೊ ಇವಾಗ ಜಸ್ಟ್ ಇನ್ನೊಂದು ಬೇಸಿಕ್ಸ್ ತಿಳ್ಕೊಂಬೋಣ. ಆ್ಯಡು ಸಬ್ಟ್ರಾಕ್ಟ್ ಹೆಂಗೆ ಮಾಡೋದು ನೋಡ್ಕೊಳ್ಳೋಣ. ಸೊ ಒಂದು ಈಕ್ವೇಷನ್ ಕೊಟ್ಟರೆ, ಒಂದು ಎಕ್ಸ್ಪ್ರೆಷನ್ ಕೊಟ್ಟರೆ ಅದನ್ನು ಆ್ಯಡ್ ಹೆಂಗೆ ಮಾಡಬೇಕು. ಸೊ ಅವಾಗ ನಮಗೆ ಲೈಕ್ ಟರ್ಮ್ಸು ಅನ್ಲೈಕ್ ಟರ್ಮ್ಸು ಇನ್ನೂ ಕ್ಲೀನಾಗಿ ಅರ್ಥ ಆಗುತ್ತೆ. ಅದೊಂದು ಎಕ್ಸಾಂಪಲ್ ನೋಡ್ಬಿಟ್ಟು ಇವತ್ತಿನ ವೀಡಿಯೋ ಮುಗಿಸ್ಬೋಣ, ಓಕೆನಾ. ಸೊ ಈಗ ಫಸ್ಟ್ ನಾವು ಮೋನೋಮಿಯಲ್ಸಲ್ಲಿ ಒಂದು ಎಕ್ಸಾಂಪಲ್ ತೊಗೊಂಡು ಆ್ಯಡ್ ಮಾಡೋಣ. ಸೊ ಫಾರ್ ಎಕ್ಸಾಂಪಲ್ ಈಗ 12a² b ಇದೆ ಒಂದು ಟರ್ಮು, -5a² b ಇದೆ ಇನ್ನೊಂದು ಟರ್ಮು, -4a² b ಇದೆ ಇನ್ನೊಂದು ಟರ್ಮು, 3a² b ಇದೆ ಇನ್ನೊಂದು ಟರ್ಮು. ಸೊ ಇವಾಗ ಇದೆಲ್ಲ ಆ್ಯಡ್ ಮಾಡಿದ್ರೆ ಏನಾಗುತ್ತೆ. ಸೊ ಆ್ಯಡ್ ಮಾಡಬೇಕಂದ್ರೆ ಏನು ಮಾಡಬೇಕು, ನಾವು ಮುಂಚೆನೇ ಡಿಸ್ಕಸ್ ಮಾಡಿದ್ರೆ ಎಲ್ಲ ಲೈಕ್ ಟರ್ಮ್ಸ್ ಆಗಿರಬೇಕು. ಅನ್ಲೈಕ್ ಟರ್ಮ್ಸ್ ಇದೆ ನಾವು ಆ್ಯಡ್ ಮಾಡೋಕ್ಕಾಗಲ್ಲ, ಕರೆಕ್ಟ್ ಅಲ್ವಾ. ಈಗ ಲೈಕ್ ಟರ್ಮ್ಸ್ ಇದೆಯಾ ನೋಡಿ, a² b a² b a² b a² b, ಕೋಎಫಿಷಿಯೆಂಟ್ ಏನಾರು ಆಗಿರ್ಬೋದು, ಬಟ್ ವೇರಿಯೇಬಲ್ಸ್ಗೆ ಪವರು ಸೇಮ್ ಇರಬೇಕು, ವೇರಿಯೇಬಲ್ಸು ಸೇಮ್ ಇರಬೇಕು. ವೇರಿಯೇಬಲ್ಸ್ಗೆ ಪವರ್ ಎಗೆ ಪವರ್ ಏನಿದೆ 2 ಇದೆ, ಎಗೆ ಪವರ್ 2, ಎಗೆ ಪವರ್ 2, ಎಗೆ ಪವರ್ 2, ಬಿ 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 ಇದೆ. ಸೊ ಇದನ್ನು ಆ್ಯಡ್ ಮಾಡ್ಬೋದು. ಸೊ ಇವಾಗ ಆ್ಯಡ್ ಮಾಡಬೇಕು, ಏನು ಮಾಡಬೇಕು. ಸೊ 12 ಇಲ್ಲಿ ಮೈನಸ್ ಇದೆ, ಕರೆಕ್ಟ್ ಅಲ್ವಾ. 12 - 5 ಎಷ್ಟಾಗುತ್ತೆ, 7 ಆಯಿತು. 7a² b ಆಯಿತು. ಮತ್ತೆ ಮೈನಸ್ ಇದೆ, ನಿಮಗೆ ಬೇಸಿಕ್ ಥಿಂಗ್ಸು ಪ್ಲಸ್ಸು ಮೈನಸ್ ಮಾಡೋಕ್ಕೆ ಬರುತ್ತೆ ತಾನೆ. ಸೊ 12 ಇಲ್ಲಿ ಆ್ಯಡ್ ಮಾಡಬೇಕು, ಆದರೆ ಪ್ಲಸ್ಸು ಮೈನಸ್ ಆಗುತ್ತೆ. ಸೊ 12 - 5 ಏನಾಯಿತು, 7 ಆಯಿತು. 7a² b, ಇವಾಗ 7a² b ಇದೆ, ಮತ್ತು ಪ್ಲಸ್ ಇಲ್ಲಿ ಪ್ಲಸ್ ಬರುತ್ತೆ, ಬಟ್ ಇಲ್ಲಿ ಮೈನಸ್ಸಿಂದ ಪ್ಲಸ್ಸು ಮೈನಸ್ ಆಗುತ್ತೆ. ಸೊ 7a² b - 4a² ಏನಾಗುತ್ತೆ, 3a² b ಆಗುತ್ತೆ. ಇಲ್ಲಿ ಮತ್ತೆ ಪ್ಲಸ್ ಇದ್ದಾಗ ಪ್ಲಸ್ ಆಗುತ್ತೆ. ಸೊ 3a² b + 3a² b 6a² b ಆಗುತ್ತೆ. ಸೊ ನಮ್ಮ ಆನ್ಸರ್ ಏನಾಗಿರ್ತೀವಿ, 6a² b ಆಗಿರುತ್ತೆ. ಅದೇ ಸಬ್ಟ್ರಾಕ್ಟ್ ಮಾಡಿದ್ರೆ ಏನಾಗುತ್ತೆ ನೋಡೋಣ. ಸೊ ಸಬ್ಟ್ರಾಕ್ಟ್ಗೆ ಒಂದು ಎಕ್ಸಾಂಪಲ್, ಈಗ -4x² - 5x² ಇದೆ. ಸೊ ಇದನ್ನು ಮೈನಸ್ ಮಾಡಿ ಅಂದಾಗ ಏನಾಗುತ್ತೆ, ನಮ್ಮ ಆನ್ಸರ್ ಇಲ್ಲಿ -4x² -5x² ಆಗುತ್ತೆ, ಕರೆಕ್ಟ್ ಅಲ್ವಾ. ಸೊ ಇದು ಪ್ಲಸ್ ಆಗೋಯ್ತು. ಸೊ ಇದು -4x², ಇಲ್ಲಿ ಮೈನಸ್ ಇದೆ, -4x² ಮೈನಸ್ ಪ್ಲಸ್ 5x². ಸೊ ಆನ್ಸರ್ ಏನು ಬರುತ್ತೆ, x². ಅರ್ಥ ಆಯ್ತಲ್ವಾ. ಸೊ ಇವಾಗ ಅದೇ ಥರ ಬೈನೋಮಿಯಲ್ಸಲ್ಲಿ ಒಂದು ಆ್ಯಡ್ ಒಂದು ಸಬ್ಟ್ರಾಕ್ಟ್ ಮಾಡೋಣ, ನಮಗೊಂದು ಐಡಿಯಾ ಬಂದ್ಬಿಡುತ್ತೆ. ಪರವಾಗಿಲ್ಲ ಗುರು, ಇವನ್ ವಿಡಿಯೋಸ್ ನೋಡಿ ಕೂಡ ನಾವು ಎಕ್ಸಾಮ್ ಬರೀಬೋದು ಅನ್ನೋ ನಂಬಿಕೆ ನಿಮಗೆ ಬಂದಿದ್ದರೆ ಒಂದು ಲೈಕೋ ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಸೊ ಇವಾಗ ನೆಕ್ಸ್ಟು ಬೈನೋಮಿಯಲ್ಸ್ ಅಂದರೆ 2 ಟರ್ಮ್ಸ್ ಇರೋದನ್ನ ಆ್ಯಡ್ ಮಾಡೋದು ಹೆಂಗೆ ಅಂತ ನೋಡೋಣ. ಫಸ್ಟ್ ನಾನು ಎಲ್ಲ ಅಡಿಷನ್ ಮಾಡ್ಬಿಡ್ತೀನಿ, ಆಮೇಲೆ ಮತ್ತೆ ಒಂದೊಂದು ಎಕ್ಸಾಂಪಲ್ ಸಬ್ಟ್ರಾಕ್ಟ್ ಮಾಡೋಣ, ಕನ್ಫ್ಯೂಸ್ ಆಗೋದು ಬೇಡ, ಅದಕ್ಕೋಸ್ಕರ ಅಷ್ಟೇ. ಸೊ ಫಸ್ಟ್ ಆ್ಯಡ್ ಮಾಡೋಣ. ಏನು ಬೈನೋಮಿಯಲ್ಸ್ ಅಂದರೆ ಏನು, 2 ಟರ್ಮ್ಸ್ ಇರೋದು. ಸೊ ಫಾರ್ ಎಕ್ಸಾಂಪಲ್ ಈಗ 3x + 2y ಆ್ಯಂಡ್ 5x - 7y ಇದೆ. ಸೊ ಇವಾಗ ಇದನ್ನು ಆ್ಯಡ್ ಮಾಡಬೇಕು. ಸೊ ಆ್ಯಡ್ ಮಾಡಬೇಕಂದ್ರೆ ನಮಗೆ 2 ಟೈಪ್ಸಲ್ಲಿ ಮಾಡ್ಬೋದು. ಅಂದರೆ ಹಾರಿಜಾಂಟಲ್ ವೇಯಲ್ಲಿ ಮಾಡ್ಬೋದು ಅಥವಾ ವರ್ಟಿಕಲ್ ವೇಯಲ್ಲಿ ಮಾಡ್ಬೋದು. ಅಂದರೆ ಇವಾಗ ಈ ಥರ ಕೊಟ್ಟಿದ್ದಾರಲ್ವ, ಡೈರೆಕ್ಟಾಗಿ 3 + 5 8x, ಅದಾದಮೇಲೆ 2x - 5 ಇದೆ. ಅಂದರೆ ಇಲ್ಲಿ ಮೈನಸ್ ಸಿಂಬಲ್ ಪಕ್ಕದಲ್ಲಿರೋ ನಂಬರ್ ಜಾಸ್ತಿ, ಸೊ ಇದು -5y ಆಗುತ್ತೆ. ಇದು ಹಾರಿಜಾಂಟಲಾಗಿ ಮಾಡಿದೆ. ಅದೇ ವರ್ಟಿಕಲ್ ಮಾಡಿದ್ರೆ 3x + 2y, ಇಲ್ಲಿ ಕೆಳಗಡೆ ನಮಗೆ 5x - 7y ಬರುತ್ತೆ. ಸೊ ಇದನ್ನು ಆ್ಯಡ್ ಮಾಡಬೇಕು, ಕರೆಕ್ಟ್ ಅಲ್ವಾ. ಸೊ 3 + 5 ಎಷ್ಟು, 8x ಆಗುತ್ತೆ. ಇಲ್ಲಿ ನಮಗೆ ಆ್ಯಡ್ ಮಾಡಬೇಕಂದ್ರೆ ಇಲ್ಲಿ ಪ್ಲಸ್ ಸಿಂಬಲ್ ಇರುತ್ತೆ, ಬಟ್ ಪ್ಲಸ್ಸು ಮೈನಸ್ ಮಾಡಿದಾಗ ಏನಾಗುತ್ತೆ, ಮೈನಸ್ ಆಗುತ್ತೆ. ಆದರೆ ಈ ಮೈನಸ್ ಸಿಂಬಲ್ ದೊಡ್ಡದಾಗಿದೆ. ಸೊ 7ಅಲ್ಲಿ 2 ಹೋದರೆ 5y ಅಂತೂ ಪಕ್ಕ ಕರೆಕ್ಟು. ಆದರೆ ಪ್ಲಸ್ಸಾ ಮೈನಸ್ಸಾ ಅಂತಂದರೆ ಮೈನಸ್ಸು ಸಿಂಬಲ್ಲು ಜಾಸ್ತಿ ಇದೆ, ಸೊ ಇಲ್ಲಿ ನಮಗೆ ಮೈನಸ್ ಬರುತ್ತೆ.
ಸಿಂಪಲ್ಲ. ಸೊ ಟ್ರೈನೋಮಿಯಲ್ದು ಒಂದು ಎಕ್ಸಾಂಪಲ್ ನೋಡೋಣ. ಸೊ ಟ್ರೈನೋಮಿಯಲ್ಲು, ಸೊ ನಮ್ಗೆ ಇನ್ನೊಂದು ಟ್ರೈನೋಮಿಯಲಲ್ಲಿ ಏನು, ಫಾರ್ ಎಕ್ಸಾಂಪಲ್ ಆ್ಯಡ್ ಅಂತ ಕೊಟ್ಬಿಟ್ಟು 5x² + 9x + 6 ಇದೊಂದು ಟರ್ಮು, ಇದೊಂದು ಎಕ್ಸ್ಪ್ರೆಷನ್ನು. ಅದಾದಮೇಲೆ 4x + 3x² - 8 ಇದೊಂದು ಎಕ್ಸ್ಪ್ರೆಷನು. ಇನ್ನೊಂದು 5 - 6x ಇಷ್ಟು ಕೊಟ್ಟಿದ್ದಾರೆ. ಸೊ ಇಷ್ಟು ಆ್ಯಡ್ ಮಾಡಬೇಕು. ಸೊ 5x² + 9x + 6 ಈಸಿ ಮಾಡ್ಕೊಬೇಕಂದ್ರೆ ನೀವು ಬ್ರ್ಯಾಕೆಟ್ಸ್ ಹಾಕೊಬೇಕು ನಾವು ಯಾವಾಗಲೂ, ಸರಿನಾ? ಸೊ ಬ್ರ್ಯಾಕೆಟ್ಸ್ ಹಾಕೊಂಡ್ರೆ ನಮಗೆ ಈಸಿ ಆಗುತ್ತೆ. ಸೊ ಬ್ರ್ಯಾಕೆಟ್ಸ್ ಹಾಕೋಕ್ಕೆ ಮುಂಚೆ ಫಸ್ಟ್ ಏನು ಕೊಟ್ಟಿದೆ ಅದೆಲ್ಲ ಬರ್ಕೊಳ್ಳಿ. ಇಲ್ಲಿ ಮತ್ತೆ ಪ್ಲಸ್ 4x + 3x² - x -8 + 5 - 6x ಇದೆ, ಕರೆಕ್ಟ್ ಅಲ್ವಾ? ಸೊ ಇವಾಗ ಲೈಕ್ ಟರ್ಮ್ಸ್ ಎಲ್ಲ ಒಂದೇ ಕಡೆ ತೊಗೊಂಬನ್ನಿ. ಸೊ ಇಲ್ಲಿ 5x² ಇದೆ, 3x² ಇದೆ. ಸೊ 5x² + 3x² ಇದೊಂದಾಯಿತು, ಪ್ಲಸ್ 9x 4x - 6x 9x + 4x - 6x. ಅದಾದಮೇಲೆ ಇನ್ನೊಂದೇನು, 9x ಆಯಿತು, 6x ಆಯಿತು, 4x ಆಯಿತು, 6 8 5 ಪ್ಲಸ್ 6 - 8 + 5 ಇದೆ. ಸೊ 5x² + 3x² ಏನಾಗುತ್ತೆ, 8x² ಪ್ಲಸ್ 9x + 4x - 6x 9x 9ಅಲ್ಲಿ 6 ಹೋದರೆ ಎಷ್ಟು, 3 + 4 7x ಪ್ಲಸ್ 6 8 5 ಇದೆ, -8 ಇದೆ, 5 + 6 11 11ಅಲ್ಲಿ 3 ಹೋದರೆ 11ಅಲ್ಲಿ 8 ಹೋದರೆ 3. ಸೊ 8x² + 7x + 3 ಬರುತ್ತೆ. ಡನ್ನ. ವರ್ಟಿಕಲ್ ಆಗು ಮಾಡ್ಬೋದು, ಸ್ವಲ್ಪ ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಿಮಗೆ ಯಾವ್ದು ಕನ್ವೀನಿಯೆಂಟು ಅದು ಮಾಡಿ. ಇದನ್ನು ಬೇಕಂದ್ರೆ ವರ್ಟಿಕಲ್ ಆಗಿ ಮಾಡಿ ನೋಡಿ, ನಿಮ್ಗೆ ಅದು ಈಸಿಯಾರೆ ಅದರಲ್ಲೇ ಮಾಡಿ. ನೆಕ್ಸ್ಟ್ ಮಲ್ಟಿನಾಮಿಯಲ್ದು ಒಂದು ಎಕ್ಸಾಂಪಲ್ ತಗೊಂಡು ಮಾಡೋಣ. ಸೊ ಫಾರ್ ಎಕ್ಸಾಂಪಲ್ ಇದಕ್ಕೆ 3x³ + 4x² + 9x - 6 ಇದೊಂದು, ಇದ್ರ ಜೊತೆಗೆ ಇನ್ನೊಂದು ಎಕ್ಸ್ಪ್ರೆಷನ್ನು 4x³ + 6x² - 6x + 3 ಇದೆ. ಸೊ ಇವಾಗ ಇದನ್ನು ಮಾಡಿದ್ರೆ ಏನಾಗುತ್ತೆ, 3x² + 4x² + 9x - 6 + 4x³ + 6x² + 6x + 3, ಕರೆಕ್ಟ್ ಅಲ್ವಾ? ಸೊ ಇವಾಗ ಕ್ಯೂಬು 4 + 3 7 7x³ + 4x² 6x² 10x². ಇದು ಪ್ಲಸ್ ಇದೆ, ಇದು ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. 9ಇಂದ 3 ಹೋದರೆ 3 -3x. ಆಮೇಲೆ ಇಲ್ಲಿ 6 ಇದೆ, ಇಲ್ಲಿ 3 ಇದೆ. ಸೊ ಇಲ್ಲಿ ನಮಗೆ 6 ಅನ್ನೋ ದೊಡ್ಡ ನಂಬರ್, ಸೊ -3 ಬರುತ್ತೆ. ಸೊ ಇಷ್ಟು ನಮ್ಮ ಆನ್ಸರ್ ಆಗಿರುತ್ತೆ. ಅರ್ಥ ಆಯ್ತಿದಲ್ವಾ? ಸೊ ಇನ್ನೊಂದು ಸಬ್ಟ್ರ್ಯಾಕ್ಟ್ ಮಾಡಿದ್ರು ಸೇಮ್ ಅದೇ ಥರನೇ ಬರುತ್ತೆ. ಆದರೂ ಅದೊಂದು ಎಕ್ಸಾಂಪಲ್ ನೋಡೋಣ, ಇನ್ನು ಹೆಂಗಿರೋ ಬರೆದುಬಿಟ್ಟಿದ್ದೀವಿ. ಸೊ ಅದೊಂದು ನೋಡಿ ಇದು ಈ ವಿಡಿಯೋಗೆ ಮುಗಿಸ್ಬೋಣ. ಸೊ ಇಲ್ಲೇ ಮಾಡಿದ್ರೆ ಮತ್ತೆ ಕನ್ಫ್ಯೂಸ್ ಆಗ್ಬೋದು. ಸೊ ಇದನ್ನು ಸಬ್ಟ್ರ್ಯಾಕ್ಟ್ ಕ್ಯಾನ್ಸಲ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಬರೀ ಆ್ಯಡ್ ಮಾಡಿದ್ದೀವಿ, ಕರೆಕ್ಟ್ ಅಲ್ವಾ? ಯಾವುದ್ಯಾವುದು ಬೈನೋಮಿಯಲು, ಟ್ರೈನೋಮಿಯಲು, ಮಲ್ಟಿನೋಮಿಯಲ್ ಆ್ಯಡ್ ಮಾಡಿದ್ದೀವಿ. ಇವಾಗ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ಹೆಂಗೆ ಮಾಡೋದು ನೋಡೋಣ. ಸೊ ಬೈನೋಮಿಯಲ್ದು ಇಲ್ಲಿ ನಾವು ಸಬ್ಟ್ರ್ಯಾಕ್ಟ್ ಮಾಡಬೇಕು. ಸೊ ಏನು ಕೊಟ್ಟಿದ್ದಾರೆ ಅಂತಂದರೆ 2a + 3b ಒಂದು ಎಕ್ಸ್ಪ್ರೆಷನ್, ಇನ್ನೊಂದು a - 2b. ಸೊ ಇವೆರಡು ನಾವು ಸಬ್ಟ್ರ್ಯಾಕ್ಟ್ ಮಾಡಬೇಕು, ಕರೆಕ್ಟ್ ಅಲ್ವಾ? ಸೊ 2a + 3b - a - 2b, ಕರೆಕ್ಟ್ ಅಲ್ವಾ? 2a + 3b ಮೈನಸ್ ಪ್ಲಸ್ಸು ಮೈನಸ್ a ಮೈನಸ್ ಪ್ಲಸ್ಸು 2b. ಸೊ 2a - a ಪ್ಲಸ್ 3b + 2b 5b. ಸೊ ನಮ್ಮ ಆನ್ಸರ್ ಇದಾಗಿರುತ್ತೆ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ. ಸೇಮ್ ಸಬ್ಟ್ರ್ಯಾಕ್ಟು ಅಡಿಷನ್ ಎಲ್ಲ ಸೇಮ್, ಎಲ್ಲಿ ನಮಗೆ ಆಪ್ರೇಷನ್ಸು ಸಬ್ಟ್ರ್ಯಾಕ್ಟ್ ಇರುತ್ತೆ, ಅಡಿಷನ್ ಇರುತ್ತೆ, ಅದನ್ನು ಕರೆಕ್ಟಾಗಿ ಮಾಡಬೇಕು ಅಷ್ಟೇ, ಸಿಂಪಲ್. ಸೊ ಇನ್ನೊಂದು ಟ್ರೈನೋಮಿಯಲ್ದು ಒಂದು ನೋಡೋಣ. ಸೊ ಟ್ರೈನೋಮಿಯಲ್ದು ಫಾರ್ ಎಕ್ಸಾಂಪಲ್ 3x³ - 7x² ಅದಾದಮೇಲೆ ಪ್ಲಸ್ 5x - 4. ಸೊ ಇದು ಯಾವುದು ಮಲ್ಟಿನೋಮಿಯಲ್ ಪ್ಲಸ್ ಟ್ರೈನೋಮಿಯಲ್ ಎರಡು ಜೊತೆಗಿದೆ ಅಂತ ಅಂದ್ಕೊಳ್ಳಿ. ಸೊ ಇನ್ನೊಂದು 2x² - x³ + 10, ಓಕೆನಾ? ಇದು ಟ್ರೈನೋಮಿಯಲ್ಲು ಮತ್ತು ಮಲ್ಟಿನೋಮಿಯಲ್ ಎರಡು ಮಿಕ್ಸ್ ಇದೆ. ಸೊ ಇವಾಗ ಇದನ್ನು ಮೈನಸ್ ಮಾಡಬೇಕು. ಇವಾಗ ಇದನ್ನು ಯಾವುದು ವರ್ಟಿಕಲ್ ಆಗಿ ಒಂದು ಸಲ ಮಾಡಿ ನೋಡೋಣ, ಹೆಂಗೆ ಬರುತ್ತೆ ನೋಡೋಣ. ಸೊ 3x³ - 7x² + 5x - 4 ಇದರಿಂದ ಮೈನಸ್ ಮಾಡಬೇಕು. ಯಾವುದನ್ನು, 2x² ಇದೆ, x³ ಇದೆಯಾ, ಕ್ಯೂಬ್ ಇದೆ, ಎಲ್ಲಿದೆ x³ ಇದೆ, ಇಲ್ಲಿ -x³ ಮೈನಸ್ ಹಾಕೊತಿದ್ದೀವಿ, ಓಕೆನಾ? ಸೊ ಕನ್ಫ್ಯೂಸ್ ಆಗಬೇಡಿ, ಇಲ್ಲಿ ಮೈನಸ್ ಮಾಡ್ತಿದ್ವಿ, ಇದ್ರ ಸಿಂಬಲ್ ಇಲ್ಲಿ ಪಕ್ಕದಲ್ಲಿ ಇದಕ್ಕೆ ಪ್ಲಸ್ಸೇ ಇದ್ದಿದ್ದು ಅಲ್ವಾ? ಸೊ ಬ್ರ್ಯಾಕೆಟಲ್ಲಿ ಹಾಕ್ಬಿಡ್ತೀನಿ, ಕನ್ಫ್ಯೂಸ್ ಆಗಬೇಡಿ.
ನೆಕ್ಸ್ಟ್ ಅದಾದಮೇಲೆ 2x² ಪ್ಲಸ್ 2x². 5x ಇದೆಯಾ? 5x ಇಲ್ಲ. ಪ್ಲಸ್ 0 ಅಂತ ಹಾಕೋಣ, ಏನಿಲ್ಲ ಅಂದರೆ 0 ಪ್ಲಸ್ 10. ಸೊ ಇವಾಗ ಇದರಿಂದ ಇದನ್ನು ಮೈನಸ್ ಮಾಡಬೇಕು. ಸೊ 3x³ ಮೈನಸ್ x³ ಮಾಡಿದ್ರೆ ಇಲ್ಲಿ 1 ಇರುತ್ತೆ. ಸೊ ಇಲ್ಲಿ ನಮಗೇನಾಯಿತು? 2x³ ಆಯಿತು. ಕರೆಕ್ಟ್ ಅಲ್ವಾ? 3 ಏನು ದೊಡ್ಡದು 1ಕ್ಕಿಂತ, ಸೊ 2x³. 7 ದೊಡ್ಡದು 2ಕ್ಕಿಂತ, ಸೊ 7 - 2 5 ಮೈನಸ್ 5x². ಅದಾದಮೇಲೆ ಪ್ಲಸ್ 5x. 10 4 ಹೋದರೆ 6 ಪ್ಲಸ್ 6. ಸೊ ನಮ್ಮ ಆನ್ಸರು ಇಷ್ಟು ಬರುತ್ತೆ, 2x³ ಮೈನಸ್ 5x² ಪ್ಲಸ್ 5x ಪ್ಲಸ್ 6 ಬರುತ್ತೆ. ಸಾರಿ ನಾನು ಇಲ್ಲಿ ಆ್ಯಡ್ ಮಾಡಿಬಿಟ್ಟೆ. ನಾವು ಮೈನಸ್ ಮಾಡಬೇಕು, ಇದೆಲ್ಲ ಮೈನಸ್ ಮಾಡಬೇಕಲ್ವ? ಸಾರಿ, ಇದು ತಪ್ಪಿದು. ಯಾಕೆಂದರೆ ಇವಾಗ ನೋಡಿ, 3x³ ಮೈನಸ್ 7x² ಪ್ಲಸ್ 5x ಮೈನಸ್ 4, 1x³ ಪ್ಲಸ್ 2x² ಪ್ಲಸ್ 0 ಪ್ಲಸ್ 10 ಇದು ಕೊಟ್ಟಿರೋದು. ಸೊ ಈಗ ನಾನು ಇದನ್ನು ಮೈನಸ್ ಮಾಡಬೇಕು, ಎಲ್ಲನೂ ಮೈನಸ್ ಮಾಡಬೇಕು. ಸೊ ಇಲ್ಲಿ ಮೈನಸ್ ಇರುತ್ತೆ. ಸೊ 3 1 ಹೋದರೆ 3 1 ಹೋದರೆ 2, ಆದರೆ ಇದು ಮೈನಸ್ ತಾನೆ, ಮೈನಸ್ x³ ತಾನೆ, ಇದು ನಾನು ಮೈನಸ್ ಅಂತ ಹಾಕೊಬೇಕು. ಸೊ ಮೈನಸ್ ಏನಾಗುತ್ತೆ? ಪ್ಲಸ್ ಆಗುತ್ತೆ. ಸೊ 3x³ ಪ್ಲಸ್ 1x³ 4x³ ಆಗುತ್ತೆ. ಅರ್ಥ ಆಗ್ತಿದೆಯಲ್ವ? ಇಲ್ಲಿ ಮೈನಸ್ ಇತ್ತು, ನಾನು ಮೈನಸ್ ತೊಗೊಂಡಿಲ್ಲ. ಸೊ ಇದು ಕೂಡ ಮೈನಸ್ ಮಾಡಬೇಕು ನಾವು. ಸೊ ಇವಾಗ ಏನಾಗುತ್ತೆ? ನಮಗೆ ಮೈನಸ್ಸು ಪ್ಲಸ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಇದು ನಮಗೆ ಮೈನಸ್ 9x² ಆಗುತ್ತೆ. ಇದು ನಮಗೆ ಪ್ಲಸ್ 5x ಇರುತ್ತೆ. ಇದು ನಮಗೆ ಮೈನಸ್ ಇರುತ್ತೆ, ಇಲ್ಲೂ ಕೂಡ ಮೈನಸ್ ಇರುತ್ತೆ. ಬಟ್ 5 ದೊಡ್ಡದು, 5x ಮೈನಸ್ 0 5x ಬರುತ್ತೆ. ಸೊ ಇಲ್ಲಿ ಮೈನಸ್ಸು ನಮಗೆ ಪ್ಲಸ್ ಆಗುತ್ತೆ. ಸೊ 10 4 14 ಆಗುತ್ತೆ. ಅರೆ ಮೈನಸ್ 14. ಅರೆ ಸಿಂಬಲ್ ನಾವು ತೋರಿಸ್ಬೇಕಾಗಿರೋದು ಇದು ನಾವು ಮೈನಸ್ ಅಲ್ವಾ? ಕರೆಕ್ಟ್ ಅಲ್ವಾ? ಇದು ಅರ್ಥ ಆಗಿಲ್ಲ ಅಂತಂದರೆ ಇವಾಗ ಹಾರಿಜಾಂಟಲಲ್ಲಿ ಮಾಡೋಣ, ಅವಾಗ ನಿಮ್ಗೆ ಇನ್ನೂ ಕ್ಲಾರಿಟಿ ಬರುತ್ತೆ. ಸೊ ಇವಾಗ 3x³ ಮೈನಸ್ 7x² ಪ್ಲಸ್ 5x ಮೈನಸ್ 4 ಇದೆ. ಇದಕ್ಕೆ ನಾವೇನು ಮಾಡಬೇಕು? ನೆಕ್ಸ್ಟ್ ಇನ್ನೊಂದು ಈಕ್ವೇಷನ್ನ ನಾವು ಮೈನಸ್ ಮಾಡಬೇಕು. ಕರೆಕ್ಟ್ ಅಲ್ವಾ? ಸೊ ಇದೊಂದು ಎಕ್ಸ್ಪ್ರೆಷನು ಮೈನಸ್ 2x² ಮೈನಸ್ x³ ಪ್ಲಸ್ 10. ಸೊ ಇವಾಗ ಮಾಡಿ, 3x³ ಮೈನಸ್ 7x² ಪ್ಲಸ್ 5x ಮೈನಸ್ 4. ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇರುತ್ತೆ. ಪ್ಲಸ್ಸು ಮೈನಸ್ಸು 2x² ಮೈನಸ್ ಪ್ಲಸ್ಸು x³ ಪ್ಲಸ್ಸು ಮೈನಸ್ಸು 10 ಆಯ್ತಲ್ವಾ? ಸೊ ಇವಾಗ 3x² ಮತ್ತು 3x³ ಮತ್ತು x³ ಕರೆಕ್ಟ್ ಅಲ್ವಾ? 3x³ ಪ್ಲಸ್ x³ ಇದೊಂದಾಯಿತು. ಅದಾದಮೇಲೆ ಪ್ಲಸ್ ಆಫ್ ಮೈನಸ್ 7x² ಮತ್ತು ಮೈನಸ್ 2x² ಪ್ಲಸ್ 5x ಇನ್ನೊಂದೇನಿಲ್ಲ ಪ್ಲಸ್ ಮೈನಸ್ 4 ಮೈನಸ್ 10. ಸೊ ಈಗ ಇದೇನಾಗುತ್ತೆ? 3 + 1 4 4x³ ಅದಾದಮೇಲೆ 7 ಮೈನಸ್ ಪ್ಲಸ್ ಆಗುತ್ತೆ. ಕರೆಕ್ಟ್ ಅಲ್ವಾ? 7x² ಮೈನಸ್ 2x² ಮೈನಸ್ 9x². ಅರೆ ಪ್ಲಸ್ಸು ಮೈನಸ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಅರ್ಥ ಆಯ್ತಿದಲ್ವಾ ನಿಮಗೆ? ಸೊ ಇಲ್ಲಿ ಮತ್ತೆ ನಮಗೆ ಮೈನಸ್ 9x² ಅದಾದಮೇಲೆ ಮತ್ತೆ ಪ್ಲಸ್ 5x ಮೈನಸ್ ಪ್ಲಸ್ ಆಗುತ್ತೆ. 10 4 14 ಪ್ಲಸ್ಸು ಮೈನಸ್ ಅಂದರೆ ಇದು ಇವೆರಡು ಮೈನಸ್ ಮಾಡಿದಾಗ ಪ್ಲಸ್ಸೇ ಆಗುತ್ತೆ. ಮೈನಸ್ ಪ್ಲಸ್. ಆದರೆ ಇಲ್ಲಿ ನಾವು ಸಿಂಬಲ್ ಯಾವ್ದು ತೋರಿಸ್ಬೇಕಂದ್ರೆ ನೆಗೆಟಿವೇ ತೋರಿಸ್ಬೇಕು, ಸಬ್ಟ್ರಾಕ್ಟೇ ತೋರಿಸ್ಬೇಕು, ಮೈನಸ್ಸೇ ತೋರಿಸ್ಬೇಕು. ಕರೆಕ್ಟ್ ಅಲ್ವಾ? ಸೊ ಇದು ಮತ್ತೆ 14 ಆಗುತ್ತೆ. ಅರ್ಥ ಆಯ್ತಲ್ವಾ? ಸೊ ಇದು ನಿಮಗೆ ನಂಗೆ ಗೊತ್ತಿಲ್ಲ ನಿಮ್ಗೆ ಯಾವ್ದಾದ್ರು ಕನ್ಫ್ಯೂಸ್ ಆಗ್ಬೋದು. ಕೆಲವೊಬ್ರಿಗೆ ಇದು ಕನ್ಫ್ಯೂಸ್ ಆಗುತ್ತೆ, ಕೆಲವೊಬ್ರಿಗೆ ಇದು ಕನ್ಫ್ಯೂಸ್ ಆಗುತ್ತೆ. ಬಟ್ ನನಗೆ ನಾರ್ಮಲಾಗಿ ಇದು ಈಸಿ ಅನಿಸುತ್ತೆ ಯಾವಾಗಲೂ. ಸೊ ಇಲ್ಲಿ ಎಷ್ಟೊಂದು ಸ್ಟೆಪ್ಸ್ ಬರುತ್ತೆ, ಸುಮ್ಮನೆ ಕನ್ಫ್ಯೂಸ್ ಆಗೋ ಚಾನ್ಸಸ್ ಜಾಸ್ತಿ. ಇಲ್ಲಿ ಆ ಥರ ಇಲ್ಲ. ಇಲ್ಲಿ ನಾವು ಕರೆಕ್ಟಾಗಿ ಮಾಡಿಬಿಟ್ರೆ ನಮಗೆ ಆನ್ಸರ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಸಿಂಪಲ್ ಬೇಸಿಕ್ಸ್ ಮ್ಯಾಕ್ ಗೊತ್ತಲ್ವ? ಪ್ಲಸ್ಸು ಮೈನಸ್ಸು ಪ್ಲಸ್ಸು ಇವೆಲ್ಲ ಗೊತ್ತಿದ್ರೆ ಇವೆಲ್ಲ ಆರಾಮಾಗಿ ಮಾಡ್ಬಿಡ್ಬೋದು. ಸೊ ಸರಿನಾ? ಸೊ ಇನ್ನೊಂದು ಜಸ್ಟ್ ಸ್ಮಾಲ್ ಕಾನ್ಸೆಪ್ಟ್ ಡಿಸ್ಕಸ್ ಮಾಡಿಬಿಟ್ಟು ಈ ಒಂದು ವೀಡಿಯೋ ಮುಗಿಸ್ಬೋಣ. ಅಂದರೆ ಯಾವ ಥರ ಈಕ್ವೇಷನ್ಸ್ ಬರುತ್ತೆ ಅಂತ. ಸೊ ನಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಈಕ್ವೇಷನ್ಸ್ ಬರುತ್ತೆ. ಈಕ್ವೇಷನ್ಸಲ್ಲಿ ಕೊಟ್ಬಿಟ್ಟು ಅದಕ್ಕೆ ನಮಗೆ ಏನೊಂದು ಎಕ್ಸೋ ವೈ ವೇರಿಯೇಬಲ್ಸ್ದು ವ್ಯಾಲ್ಯೂ ಕಂಡುಹಿಡಿಯೋಕೆ ಹೇಳ್ತಾರೆ. ಸೊ ಇಲ್ಲಿ ನಮಗೆ ಯಾವ್ಯಾವ ರೀತಿ ಬರುತ್ತೆ ಅಂತಂದರೆ ಲೀನಿಯರ್ ಈಕ್ವೇಷನ್. ಸೊ ಲೀನಿಯರ್ ಈಕ್ವೇಷನ್ ಒಂದು, ಇನ್ನೊಂದು ಕ್ವಾಡ್ರಾಟಿಕ್ ಈಕ್ವೇಷನ್, ಅದಾದಮೇಲೆ ಮೂರನೇದು ಕ್ಯೂಬಿಕ್ ಈಕ್ವೇಷನ್. ಸೊ ಇನ್ನೊಂದು ನಮಗೆ ಫೋರ್ತ್ ಒನ್ನು ಕ್ವಾಟ್ರಿಕ್ ಈಕ್ವೇಷನ್, ಆಮೇಲೆ ಫಿಫ್ತ್ ಒನ್ನು ರೇಡಿಯಲ್ ಈಕ್ವೇಷನ್ ರ್ಯಾಡಿಕಲ್ ಈಕ್ವೇಷನ್. ಸಿಕ್ಸ್ ಒನ್ನು ರೆಸಿಪ್ರೋಕಲ್ ಈಕ್ವೇಷನ್. ಸೊ ಇಷ್ಟು ನಮಗೆ ನಾರ್ಮಲಾಗಿ
ಈ ಒಂದು ಆಲ್ಜಿಬ್ರಾದಲ್ಲಿ ಜಾಸ್ತಿ SSCಯಲ್ಲಿ ಈ ಥರ ಕೊಡ್ತಾರೆ. ಸೊ ಇದಕ್ಕೆ ಒಂದೊಂದು ಎಕ್ಸಾಂಪಲ್ ನೋಡೋಣ, ನಿಮ್ಗೆ ಇನ್ನೂ ಕ್ಲಾರಿಟಿಯಾಗಿ ಅರ್ಥ ಆಗುತ್ತೆ. ಓಕೆನಾ. ಸೊ ಲೀನಿಯರ್ ಈಕ್ವೇಷನ್ಸಲ್ಲಿ ಪವರು 1ಕ್ಕಿಂತ ಜಾಸ್ತಿ ಇರಬಾರ್ದು. ಅಂದರೆ ವೇರಿಯಬಲ್ಲು ಪವರು ನಾಟ್ ಮೋರ್ ದೆನ್ 1, ವೇರಿಯಬಲ್ 2 ಇರ್ಬೋದು ಮ್ಯಾಕ್ಸಿಮಮ್. ವೇರಿಯಬಲ್ಸು 2 ಓನ್ಲಿ ಆರ್ 1. ಎಕ್ಸಾಂಪಲ್ಗೆ y = 2x + 3 ಅಥವಾ x + 3 = 0. ಇಲ್ಲಿ ಈ ವೇರಿಯಬಲ್ಸ್ ಏನಿದೆ x y 2 ಇದೆ, ಪವರ್ ನೋಡಿ 1, ಇದಕ್ಕೆ y ಪವರ್ಗೆ 1, ಇಲ್ಲಿ ಪವರ್ ಏನಿದೆ 1, ಎಕ್ಸ್ಗೆ ಪವರ್ 1. ಅದಾದಮೇಲೆ ಒಂದು ಕಾನ್ಸ್ಟೆಂಟ್ ಇದೆ, ಒಂದು ಕಾನ್ಸ್ಟೆಂಟ್ ಇರಲೇಬೇಕು. ವೇರಿಯಬಲು 2 ಮೇಲೆ ಇರಬಾರ್ದು, ಕರೆಕ್ಟ್ ಅಲ್ವಾ. 1 ವೇರಿಯಬಲ್ ಕೂಡ ಇರ್ಬೋದು. ಸೊ x + 3 = 0 ಅಂದರೆ ಲೀನಿಯರ್ ಈಕ್ವೇಷನ್ಸಲ್ಲಿ ಪವರ್ ಅನ್ನೋದು 1ಕ್ಕೂ ಜಾಸ್ತಿ ಇರಬಾರ್ದು. ಅದನ್ನು ನಾವು ಲೀನಿಯರ್ ಈಕ್ವೇಷನ್ ಅಂತ ಕರಿತೀವಿ. ಓಕೆನಾ. ಸೊ ಕ್ವಾಡ್ರಾಟಿಕ್ ಈಕ್ವೇಷನಲ್ಲಿ ಏನು ಅಂತಂದರೆ ಇಲ್ಲಿ ಬರೀತಾ ಇದ್ದೀನಿ 2. ಓಕೆನಾ. ಸೊ ಕ್ವಾಡ್ರಾಟಿಕ್ ಈಕ್ವೇಷನಲ್ಲಿ ನಮಗೆ ಪವರ್ ಅನ್ನೋದು 2 ಇರಬೇಕು, 2ಕ್ಕೂ ಮೋರ್ ಇರಬಾರ್ದು, 2 ವೇರಿಯಬಲ್ಸ್ ಇರಬೇಕು. ಫಾರ್ ಎಕ್ಸಾಂಪಲ್ x² + 3x - 4 = 0. ಸೊ ಇದೊಂದು ಈಕ್ವೇಷನ್. ಇದು ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ಹೆಂಗೆ ಹೇಳ್ತೀವಿ ಅಂತ ಅಂದರೆ, ವೇರಿಯಬಲ್ ಪವರ್ 2 ಇದೆ, 2ಕ್ಕೂ ಜಾಸ್ತಿ ಎಲ್ಲೂ ಇಲ್ಲ. ಅದಾದಮೇಲೆ 2 ವೇರಿಯಬಲ್ಸ್ ಇದೆ, ಅಥವಾ 1 ವೇರಿಯಬಲ್ ಇದು ನಡೆಯುತ್ತೆ. ಓಕೆನಾ. ಸೊ ವೇರಿಯಬಲ್ x ಇದೆ, ಇಲ್ಲಿ ಕೂಡ x ಇದೆ. ಕ್ವಾಡ್ರಾಟಿಕ್ ಈಕ್ವೇಷನಲ್ಲಿ ನಾನು 2 ವೇರಿಯಬಲ್ಸ್ ಅಂದೆ, ಸಾರಿ 2 ವೇರಿಯಬಲ್ಸ್ ಇರಲ್ಲ, ಒಂದೇ ವೇರಿಯಬಲ್ ಇರುತ್ತೆ. ಆದರೆ ಪವರು ಡಿಗ್ರಿ ಅಂತ ಗೊತ್ತಲ್ವ, ನಾವು ಅವಾಗಲೇ ಮುಂಚೆ ಡಿಸ್ಕಸ್ ಮಾಡಿದ್ವಿ, ಕರೆಕ್ಟ್ ಅಲ್ವಾ. ಒಂದು ಟರ್ಮ್ ಅಂದರೆ ಆ ಟರ್ಮಲ್ಲಿ ಡಿಗ್ರಿ ತಿಳ್ಕೊಂಡ್ವಲ್ಲ, ಒಂದು ಟರ್ಮಲ್ಲಿ ಡಿಗ್ರಿ ಬಂದು ಹೈಯೆಸ್ಟ್ ಡಿಗ್ರಿ ಬಂದು 2 ಇರಬೇಕು. ಓಕೆನಾ. ಅದೇ ಕ್ಯೂಬಿಕಲ್ಲಿ ಈಗ ಸಿಂಪಲಾಗಿ ಹೇಳ್ಬಿಡ್ತೀವಿ ನೋಡಿ, ಲೀನಿಯರಲ್ಲಿ ಡಿಗ್ರಿ ಒಂದೇ ಇರಬೇಕು, 1 ಹೈಯೆಸ್ಟ್ ಡಿಗ್ರಿ 1 ಇರಬೇಕು. ಕ್ವಾಡ್ರಾಟಿಕಲ್ಲಿ 2 ಇರಬೇಕು, ಕ್ಯೂಬಿಕಲ್ಲಿ 3 ಇರಬೇಕು. ಇನ್ನೊಂದು ಈಕ್ವೇಷನ್ ಕೂಡ ಇರುತ್ತೆ, 7th ಒನ್ನು ಪಾಲಿನಾಮಿಯಲ್ ಈಕ್ವೇಷನ್ನು. ಸೊ ಇದರಲ್ಲಿ ಡಿಗ್ರಿ ಬಂದು ಮೋರ್ ದೆನ್ 3. ಓಕೆನಾ. ಸೊ ಇದೆಲ್ಲ ನಮಗೆ ಬೇಸಿಕ್ಕು. ಜಸ್ಟ್ ಇಲ್ಲಿವರೆಗೂ ನಾವು ತುಂಬ ಬೇಸಿಕ್ಸ್ ಡೀಟೇಲ್ಸ್ ತಿಳ್ಕೊಂಡಿದ್ದು, ಕನ್ಫ್ಯೂಷನ್ ಅಂತೂ ಆಗಲೇಬೇಡಿ. ಸೊ ಇದುವರೆಗೂ ಇಷ್ಟು ಕ್ಲೀನಾಗಿ ಮತ್ತೆ ಎಲ್ಲೂ ಹೇಳ್ಕೊಂಡ್ಕೊಡಲ್ಲ ನಿಮಗೆ. ನಾನು ಕ್ಲೀನಾಗಿ ಹೇಳ್ಕೊಂಡು ಕೊಡ್ತಾಯಿದ್ದೀನಿ, ನನಗೆ ಗೊತ್ತಿಲ್ಲ, ನಾನು ತಿಳ್ಕೊಂಡಿರೋದು ನಿಮಗೆ ಕ್ಲೀನಾಗಿ ಅರ್ಥ ಆಗೋ ಥರ ಹೇಳೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ನಿಮಗೆ ಕ್ಲೀನಾಗಿ ಅರ್ಥ ಆಯಿತೋ ಇಲ್ವೋ ನನಗೆ ಹೇಳಿ. ಸೊ ನೆಕ್ಸ್ಟು ಈ ಕ್ವಾಡ್ರಾಟಿಕ್ ಈಕ್ವೇಷನ್, ರೇಡಿಯಲ್ ಈಕ್ವೇಷನ್, ರೆಸಿಪ್ರೋಕಲ್ ಈಕ್ವೇಷನ್ ಏನು ಅಂತಂದರೆ, ನಮಗೆ ಈ ಕ್ವಾಡ್ರಾಟಿಕ್ ಈಕ್ವೇಷನಲ್ಲಿ ಎಕ್ಸಾಕ್ಟಾಗಿ ಡಿಗ್ರಿ ಬಂದು 4 ಇರುತ್ತೆ. ಓಕೆನಾ. ಸೊ ಈ ಕ್ವಾಡ್ರಾಟಿಕ್ ಈಕ್ವೇಷನ್ನ ಕೂಡ ನಾವು ಪಾಲಿನಾಮಿಯಲ್ ಈಕ್ವೇಷನ್ ಅಂತ ಕರಿಬೋದು, ಸರಿನಾ. ಸೊ ನೆಕ್ಸ್ಟು ಇನ್ನೊಂದು ರೇಡಿಯಲ್ ಈಕ್ವೇಷನ್, ರೆಸಿಪ್ರೋಕಲ್ ಈಕ್ವೇಷನ್. ಸೊ ರೇಡಿಯಲ್ ಈಕ್ವೇಷನ್ ಏನು ಅಂತಂದರೆ √(ax + b). ಸೊ ಈ ಥರ ಇದ್ದರೆ ನಮ್ಮ ಇದನ್ನೇನಂತೀವಿ, ರ್ಯಾಡಿಕಲ್ ಈಕ್ವೇಷನ್ ಅಂತ ಕರಿತೀವಿ. ರೆಸಿಪ್ರೋಕಲ್ ಅಂದರೆ ಸಿಂಪಲ್. ಈ ರೆಸಿಪ್ರೋಕಲ್ ಮೇಲೆ ನಮಗೆ ಸುಮಾರು ಕ್ವಶನ್ಸ್ ಕೇಳ್ತಾರೆ. ಸೊ ಇದು x² + 1/x² + a × x + 1/x = 0. ಸೊ ಇದು ಯಾವ ಈಕ್ವೇಷನ್ನು? ರೆಸಿಪ್ರೋಕಲ್ ಈಕ್ವೇಷನ್, ಸರಿನಾ. ಇದು ಡಿಫ್ರೆಂಟ್ ಟೈಪ್ಸ್ ಆಫ್ ಈಕ್ವೇಷನ್. ಇವಾಗ ಅರ್ಥ ಆಗಿಲ್ಲರೂ ತಲೆ ಕೆಡ್ಸ್ಕೊಬೇಡಿ, ಸಮ್ಸ್ ಮಾಡಿದಾಗ ಇನ್ನೂ ಕ್ಲೀನಾಗಿ ಅರ್ಥ ಆಗುತ್ತೆ. ಒಂದೊಂದ್ರ ಬಗ್ಗೆ ನಾವು ತಿಳ್ಕೊತ ಹೋಗೋಣ. ಸೊ ಇಲ್ಲಿವರೆಗೂ ತುಂಬ ಬೇಸಿಕ್ಸು. ಒಂದು ಈಕ್ವೇಷನ್ ಅಂದರೆ ಆ ಈಕ್ವೇಷನಲ್ಲಿ ಏನೇನು ಬರುತ್ತೆ ಅನ್ನೋದು ಮಾತ್ರ ಇಷ್ಟೊತ್ತು ತಿಳ್ಕೊಂಡಿದ್ದು ನಾವು, ಸರಿನಾ. ಕರೆಕ್ಟ್ ಅಲ್ವಾ. ಒಂದು ಈಕ್ವೇಷನಲ್ಲಿ ಏನೇ ಬರುತ್ತೆ ಅಂತ ತಿಳ್ಕೊಂಡ್ವಿ. ಯಾವ್ಯಾವ ಥರ ಈಕ್ವೇಷನ್ಸ್ ಬರುತ್ತೆ ಅಂದರೆ ಇಷ್ಟೆಲ್ಲ ಈಕ್ವೇಷನ್ಸ್ ಬರುತ್ತೆ. ಇದರಲ್ಲಿ ಮೇಯ್ನಾಗಿ ನಾವು ಲೀನಿಯರ್ ಈಕ್ವೇಷನ್, ಕ್ವಾಡ್ರಾಟಿಕ್ ಈಕ್ವೇಷನ್, ಪಾಲಿನಾಮಿಯಲ್ ಈಕ್ವೇಷನ್ ಮತ್ತು ರೆಸಿಪ್ರೋಕಲ್ ಈಕ್ವೇಷನ್, ಇಷ್ಟು ಮೇಯ್ನಾಗಿ ನಾವು ತಿಳ್ಕೊಬೇಕಾಗಿರುತ್ತೆ, ಸರಿನಾ. ಸೊ ಇದರಲ್ಲೇ ನಮಗೆ ಜಾಸ್ತಿ ಕ್ವಶನ್ಸ್ ಬರೋದು. ಅದರಲ್ಲಿ ರೆಸಿಪ್ರೋಕಲಲ್ಲಂತೂ ಸಿಕ್ಕಾಪಟ್ಟೆ ಬರುತ್ತೆ. ಇದು ಒಂದೊಂದಾಗಿ ಮಾಡೋಣ, ನೆಕ್ಸ್ಟ್ ವೀಡಿಯೋಸಲ್ಲಿ ನಿಮಗೆ ಇನ್ನೂ ಕ್ಲೀನಾಗಿ ಗೊತ್ತಾಗುತ್ತೆ, ಸರಿನಾ. ಸೊ ಈ ವಿಡಿಯೋಗೆ ಇಷ್ಟೇ. ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಪಾಲಿನಾಮಿಯಲ್ಸ್ ಈಕ್ವೇಷನ್ ಮಾಡೋಣ. ಸೊ ಇದೊಂದು ಟಾಪಿಕ್ಕು, ಆಮೇಲೆ ಲೀನಿಯರ್ ಈಕ್ವೇಷನು, ಕ್ವಾಡ್ರಾಟಿಕ್ ಈಕ್ವೇಷನು. ಸೊ ಇಷ್ಟು ಮುಗಿಸ್ಬೋಣ, ಅಥವಾ ಲೀನಿಯರ್ ಈಕ್ವೇಷನ್ ಸ್ಟಾರ್ಟ್ ಮಾಡೋಣ. ಓಕೆನಾ. ಪಾಲಿನಾಮಿಯಲ್ ಬೇಡ, ಮತ್ತೆ ಕನ್ಫ್ಯೂಸ್ ಆಗುತ್ತೆ. ಲೀನಿಯರ್ ಈಕ್ವೇಷನ್ ಇನ್ 1 ವೇರಿಯಬಲ್ ಮಾಡೋಣ, ಅದಾದಮೇಲೆ ಲೀನಿಯರ್ ಈಕ್ವೇಷನ್ ಇನ್ 2 ವೇರಿಯಬಲ್ ಮಾಡೋಣ, ಅದಾದಮೇಲೆ ಕ್ವಾಡ್ರಾಟಿಕ್ ಈಕ್ವೇಷನ್ ಮಾಡೋಣ, ಅದಾದಮೇಲೆ ಪಾಲಿನಾಮಿಯಲ್ ಈಕ್ವೇಷನ್ ಮಾಡೋಣ. ಅಲ್ಲಿಗೆ ಅದೊಂದು ಸೆಟ್ ಆಗಿಬಿಡುತ್ತೆ. ಅದಾದಮೇಲೆ ಐಡೆಂಟಿಟೀಸಲ್ಲಿ ರೆಸಿಪ್ರೋಕಲ್ ಈಕ್ವೇಷನ್ಸ್ ಕೇಳ್ತಾರೆ, ಅವಾಗ ರೆಸಿಪ್ರೋಕಲ್ ಈಕ್ವೇಷನ್ಸಲ್ಲಿ ಕೊಡೋಣ. ಅಂದರೆ ಇವಾಗ ಅವ್ರ ಕ್ವಶನ್ ಯಾವ ಈಕ್ವೇಷನ್ ಎಲ್ಲರೂ ಕೊಡ್ಬೋದು, ಕೊಟ್ಬಿಟ್ಟು ನಮಗೆ ವೇರಿಯಬಲ್ಸ್ದು ವ್ಯಾಲ್ಯೂ ಕೇಳ್ಬೋದು, ಸರಿನಾ. ಅಥವಾ ಈ ಒಂದು ಈಕ್ವೇಷನ್ ವ್ಯಾಲ್ಯೂ ಇಷ್ಟ ಆದರೆ ಇನ್ನೊಂದು ಈಕ್ವೇಷನ್ ವ್ಯಾಲ್ಯೂ ಎಷ್ಟು ಅಂತ ಕೇಳ್ತಾರೆ. ಸೊ ಈ ಥರ ಕ್ವಶನ್ಸ್ ಬರುತ್ತೆ. ನಿಮ್ಗೆ ಯಾವ ಥರ ಕ್ವಶನ್ಸ್ ಬರುತ್ತೆ ಎಲ್ಲನೂ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಈ ವಿಡಿಯೋಗೆ ಇಷ್ಟೇ. ಥ್ಯಾಂಕ್ ಯು ಸೋ ಮಚ್. ಬಾಯ್.
ಫಸ್ಟ್ ಟೈಮ್ ನೋಡ್ತಾ ಇರೋರಿಗೆ ಈ ವಿಡಿಯೋ ನಂಬರಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ, ವಿಡಿಯೋ ನಂಬರ್ ಅಂತ ಅಂದರೆ ಏನಿಲ್ಲ, ನಾವು ವೀಕ್ಲಿ ಟಾಸ್ಕ್ ಮಾಡ್ತಾಯಿದ್ದೀವಿ. ಅಂದರೆ ಪ್ರಿಪ್ರೇಷನ್ಸ್ನ ಫಸ್ಟಿಂದ ಮಾಡೋರಿಗೆ ಅಥವಾ ಸ್ಟಾರ್ಟ್ ಮಾಡೋರಿಗೆ ಒಂದು ವೀಕ್ಲಿ ಟಾಸ್ಕ್ ಥರ ಕೊಟ್ಟಿರ್ತೀವಿ. ಸೊ ಆ ವೀಕ್ಲಿ ಅವ್ರು ಏನೇನು ಓದ್ಕೊಬೇಕು ಅಂತ ಎಲ್ಲ ಅದರಲ್ಲೇ ಇರುತ್ತೆ. ಸೊ ಇದು ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗಬೇಕು ಅಂತ ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಇಂಡೆಕ್ಸ್ ಇದೆ. ಇಂಡೆಕ್ಸ್ಗೆ ಹೋದರೆ ನಿಮಗೆ ವೀಕ್ಲಿ ಟಾಸ್ಕ್ ಇರುತ್ತೆ. ಆ ವೀಕ್ಲಿ ಟಾಸ್ಕ್ ಜೊತೆಗೆ ವಿಡಿಯೋ ನಂಬರು, ಟಾಪಿಕ್ಕು ಎಲ್ಲ ಅದರಲ್ಲಿರುತ್ತೆ. ಜೊತೆಗೆ ಯೂಟ್ಯೂಬ್ ಲಿಂಕು ಕೂಡ ಅದರಲ್ಲೇ ಇರುತ್ತೆ. ಸೊ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಒಂದು ಕಡೆಯಿಂದ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಬೋದು. ಒಂದ್ಸಲ ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಫುಲ್ ವಿಡಿಯೋ ನೋಡಿದ್ರೆ ನೀವು, ವಾವ್, ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮಂಥವ್ರಿಂದನೇ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಅದೇ ಥರ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತ ಅಂದರೆ ಡಿಸ್ಲೈಕ್ ಮಾಡಿ. ಏನಾದ್ರು ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ. ಇಲ್ಲ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದೇ ಥರ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾರೆ, ನಿಮಗೆ ಇದು ಚೆನ್ನಾಗಿ ಅರ್ಥ ಆಗಿದ್ದರೆ, ನನ್ನ ನಂಬೋದು ಅಂತ ನಿಮಗೆ ಅನಿಸಿದ್ರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಾನು ಸಬ್ಸ್ಕ್ರೈಬ್ ಮಾಡ್ತಿರೋ ಬಿಡ್ತಿರೋ ನಿಮ್ಮ ಇಷ್ಟ. ನಮ್ಮ ಪರ್ಪಸ್ ಅದಲ್ಲ. ಯಾರಾದರೂ ಒಬ್ಬರು ಈ ವಿಡಿಯೋಸ್ ನೋಡಿ ಗೌರ್ಮೆಂಟ್ ಎಕ್ಸಾಮ್ ಪಾಸ್ ಆದರೂ ನಮಗೆ ಅದೇ ದೊಡ್ಡ ಅಚೀವ್ಮೆಂಟು. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋಗೆ ಇಷ್ಟೇ. ಮತ್ತೆ ಮುಂದಿನ ವೀಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಮಜಾ ಮಾಡಿ. ನನ್ನ ಹೆಸರು ತೇಜ. ಬಾಯ್.